ಶ್ರೀಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಚಕ್ರಂ ಯಸ್ಯ ಭುಜಾಗ್ರಮೇತೆ ಲಲಿತಂ ವಿದ್ಯುತ್ಪ್ರಭಂ ರಾಜತೆ ಶಂಖೋ ಯಸ್ಯ ವಿರಾಜತೆ ಕರತಳೆ ಸಂಪೂರ್ಣಚಂದ್ರಪ್ರಭಃ ಮಾಲಾ ಯಸ್ಯ ಸಚಂಪಕಾ ಸತಿಲಕಾ ಶಾಶೋಕನೀಲೋತ್ಪಲ ಸೋಸ್ಮಾನ್ ಪಾತು ಷಡರ್ಧವಿಕ್ರಮಗತಿಸ್ತ್ರೈಲೋಕ್ಯನಾಥೋ ಹರಿಃ. ಪ್ರಥಮೋ ಹನುಮಾನ್ ಮದ್ವಿತೀಯೋ ಭೀಮಯೇವ ಚ ಪೂರ್ಣಪ್ರಜ್ಞತೃತೀಯಸ್ತು ಭಗವತ್ಕಾರ್ಯಸಾಧಕಃ. ಕಾಮಧೇನುರ್ಯಥಾ ಪೂರ್ವಂ ಸರ್ವಾಭೀಷ್ಟಫಲಪ್ರದ ತಥಾ ಕಲೌ ವಾದಿರಾಜ ಶ್ರೀಪಾದೋಭೀಷ್ಟದಃ ಸತಾಂ. ಭವತಿ ಯದನುಭಾವಾದೇಡಮೋ ಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇ. ಸ್ವಸ್ತ್ಯಸ್ತು ಸತಾಂ ತನ್ಮಂಗಲಾನಿ ಭವಂತು. ಹರಿವಂಶದಲ್ಲಿ ದೇವಾಸುರರ ಯುದ್ಧದ ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ದೇವತೆಗಳು ಒಂದು ಸಲ ವಿಜಯಿಗಳಾದರೆ ಮತ್ತೊಂದು ಸಲ ಅಸುರರು ವಿಜಯಿಗಳಾಗ್ತಾ ಇದ್ದಾರೆ. ದೇವತೆಗಳೆಲ್ಲ ವಿಜಯಿಗಳಾಗಿ ತಾವು ಮೆರಿತಾ ಇರುವಾಗ ಅಸುರರು ಸೋತು ಸುಣ್ಣಾದಾಗ ಅವರಿಗೆ ಬಲವನ್ನು ತುಂಬುವುದಕ್ಕೋಸ್ಕರ ಹಿರಣ್ಯಕಶಿಪುವಿನ ಮಗನಾದಂತಹ ಆ ಕಾಲನೇಮಿ ಎನ್ನುವವನು ತಾನು ಪ್ರವೇಶ ಮಾಡಿದ್ದಾನೆ. ಕಾಲನೇಮಿ ಬಂದು ತಾನು ಮೆರೆದು ವಿಷ್ಣುವನ್ನು ಬೈಲಿಕ್ಕೆ ಆರಂಭ ಮಾಡಿದ್ದಾನೆ. ಆತ ಹೇಳ್ತಾ ಇದ್ದಾನೆ ವಿಷ್ಣುವನ್ನು, ಅಯಂ ಸ ವಿಗ್ರಹೋಸ್ಮಾಕಂ ಅಶಾಂತ ಕಿಲ ಕಥ್ಯತೆ ಏನ ನ ಸಂಯುಗೇಶ್ವಾದ್ಯ ಬಹವೋ ದಾನವಾ ಹತಾಹ ಅಂತ. ಇವನೇ ನಮಗೆ ಯುದ್ಧಕ್ಕೆ ಬೇಕಾದವ. ಯುದ್ಧ ಮಾಡಬೇಕು ಅಂತ ಕೇಳಿದ್ರೆ ನಮಗೆ ಸರಿಯಾದಂತಹ ಎದುರಾಳಿಗಳು ಬೇಕು. ಆ ಎದುರಾಳಿ ಯಾರು ಕೇಳಿದ್ರೆ ಮಹಾವಿಷ್ಣು ಅಂತ ಹೇಳಿ ಕಾಲನೇಮಿ ಹೇಳ್ತಾ ಇದ್ದಾನೆ. ಹಾಗಾಗಿ ಆತ ಹೇಳ್ತಾ ಇದ್ದಾನೆ, ಅಸ್ಮಾಕಂ ಅಶಾಂತ ಕಿಲ ಕಥ್ಯತೆ, ಇವನೇ ನಮಗೆ ಅಶಾಂತಿಯನ್ನು ಉಂಟು ಮಾಡಿದುವವ. ಹಾಗಾಗಿ ಇವನಿಂದ ಅನೇಕ ದಾನವರು ನಮ್ಮಲ್ಲಿ ಯುದ್ಧದಲ್ಲಿ ಮಡಿದಿದ್ದಾರೆ. ಹಾಗಾಗಿ ಅಂತಹ ಮಹಾವಿಷ್ಣುವೇ ಬಂದಿದ್ದಾನೆ, ಅವನೇ ನನಗೆ ಬೇಕಾಗಿದ್ದು ಯುದ್ಧಕ್ಕೆ. ಅಯಂ ಸ ನಿರ್ಘೃಣೋ ಯುದ್ಧೇ ಸ್ತ್ರೀ ಬಾಲ ನಿರಪತ್ರಪಃ ಏನ ದಾನವನಾರೀಣಾಂ ಸೀಮಂತೋದ್ಧರಣಂ ಕೃತಂ. ಇವನಿಗೆ ಕರುಣೆ ಎನ್ನುವಂಥದ್ದೇ ಇಲ್ಲ ಅಂತ ದಾನವರು ಹೇಳ್ತಾ ಇದ್ದಾರೆ. ಯಾವಾಗ್ಲೂ ಹಾಗೆ ಅಲ್ಲ, ಸಜ್ಜನರಿಗೆ ಒಳ್ಳೆಯವರು, ಆದ್ರೆ ದುರ್ಜನರಿಗೆ ಕೆಟ್ಟವ ಅಂತ ಅನ್ನಿಸತ್ತೆ. ಹಾಗಾಗಿ ಹೇಳ್ತಾರೆ, ಯುದ್ಧೇ ಸ್ತ್ರೀ ಬಾಲ ನಿರಪತ್ರಪಃ. ಈತ ಯುದ್ಧ ಮಾಡ್ಬೇಕಾದ್ರೆ ಮಕ್ಕಳು, ಹೆಣ್ಣು ಮಕ್ಕಳು, ದೈತ್ಯರು ಯಾವುದು ನೋಡ್ತಾ ಇಲ್ಲ, ಎಲ್ಲರನ್ನು ಸಂಹರಿಸ್ತಾ ಹೋಗಿದ್ದಾನೆ ಈತ. ಈ ವಿಷ್ಣು ದಾನವರ ಸ್ತ್ರೀಯರ ಗರ್ಭಪಾತವನ್ನು ಮಾಡಿದವ ಅಂತ ತಾನು ಬೈತಾ ಇದ್ದಾನೆ. ಹಾಗಾಗಿ ಶಂಖ ಪಾಂಚಜನ್ಯವನ್ನು ಊದಿದ್ರೇನೆ ಸಾಕು, ದೈತ್ಯರ ಗರ್ಭದಲ್ಲಿರುವಂತಹ ಶಿಶುಗಳೇ ಅದು ಸಾಯ್ತಾ ಇತ್ತು. ಅದಕ್ಕೋಸ್ಕರ ಹೀಗೆಲ್ಲ ಆತ ಹೇಳ್ತಾ ಇದ್ದಾನೆ. ಅಯಂ ಸ ವಿಷ್ಣುರ್ದೇವಾನಾಂ ವೈಕುಂಠಶ್ಚ ದಿವೌಕಸಾಂ ಅನಂತೋ ಭೋಗಿನಾಮಪ್ಸು ಸ್ವಯಂಭೂಶ್ಚ ಸ್ವಯಂಭುವಃ. ವಿಷ್ಣು ಆದರೂ ದೇವತೆಗಳಿಗೆ ಒಡೆಯನಾಗಿದ್ದಾನೆ. ಅವನನ್ನು ಎಲ್ಲ ವೈಕುಂಠ ವೈಕುಂಠ ಅಂತ ಕರೀತಾನೆ. ವೈಕುಂಠ ಅಂತ ಲೋಕವೂ ಹೌದು, ವೈಕುಂಠ ಅಂತ ಭಗವಂತನ ನಾಮವೂ ಹೌದು. ಈತ ನೀರಿನಲ್ಲಿ ಮಲಗಿದ ಅನಂತ ಅಂತ ಹೇಳ್ತಾರೆ. ಅನಂತೋ ಭೋಗಿನಾಂ ಅಪ್ಸು, ನೀರಿನಲ್ಲಿ ಮಲಗಿದ್ದಾನೆ, ಶೇಷ ಅವನ ಮೇಲೆ ಕೂತಿದ್ದಾನೆ. ಹಾಗಾಗಿ ಅನಂತ ಅಂತ ಕರೀತಾರೆ. ಸ್ವಯಂಭೂಶ್ಚ ಸ್ವಯಂಭುವ, ಯಾವ ಚತುರ್ಮುಖ ಇದ್ದಾನಲ್ಲ ಅವನಿಗೂ ಕೂಡ ಸೃಷ್ಟಿಕರ್ತ ಯಾರು ಕೇಳಿದ್ರೆ ಈತ ಪದ್ಮನಾಭ ಅಂತ ಇವನನ್ನು ಕರೀತಾರೆ. ಅಯಂ ಸ ನಾಥೋ ದೇವಾನಾಂ ಅಸ್ಮಾಭಿರ್ ಪ್ರಕರ್ಷ್ಯತಾಂ ಅಸ್ಯ ಕ್ರೋಧಂ ಸಮಾಸಾದ್ಯ ಹಿರಣ್ಯಕಶಿಪೋರ್ಹತಃ. ದೇವತೆಗಳಿಗೆಲ್ಲ ಈತ ಒಡೆಯ, ನಮ್ಮ ದ್ವೇಷಕ್ಕೆ ಇವನೇ ಕಾರಣ. ಹಾಗಾಗಿ ಇವನು ಏನು ಮಾಡಿದ್ದಾನೆ, ತನ್ನ ಸಿಟ್ಟಿನಿಂದ ಹಿರಣ್ಯಕಶಿಪು ಎನ್ನುವಂಥವನನ್ನು ತಾನು ನಾಶ ಮಾಡಿದವ. ಅಸ್ಯ ಛಾಯಾಂ ಸಮಾಶ್ರಿತ್ಯ ದೇವಾ ಮಖೆ ಮುಖೇ ಸ್ಥಿತಾಃ ಅಜ್ಯಂ ಮಹರ್ಷಿರ್ದತ್ತಂ ಅಶ್ನುವಂತಿ ತ್ರಿಧಾಹುತಂ. ಅವರು ಹೇಳ್ತಾರೆ, ಇವನ ನೆರಳನ್ನು ಆಶ್ರಯಿಸಿಕೊಂಡೇ ದೇವತೆಗಳಿದ್ದಾರೆ. ಇವರೆಲ್ಲ ಯಜ್ಞದಲ್ಲಿ ಇವನಿಂದಾಗಿಯೇ ಇವರು ಮೆರಿತಾ ಇರುವಂಥದ್ದು. ಯಜ್ಞದಲ್ಲಿ ಏನು ಮಾಡ್ತಾರೆ, 3 ವಿಧವಾದಂಥ ಆಹಾರವನ್ನು ಕೊಟ್ರೆ
ಇವರೆಲ್ಲ ದೇವತೆಗಳು ಸ್ವೀಕರಿಸ್ತಾರೆ. ಆದರೆ ಇವರು ಯಾರ ಅಧೀನ ಕೇಳಿದ್ರೆ ಈ ವಿಷ್ಣುವಿನ ಅಧೀನ. ಅಂದ್ರೆ ಆವಹನೀಯ, ಗಾರ್ಹಪತ್ಯ, ದಾಕ್ಷಿಣಾತ್ಯ ಅಂತ 3 ಅಗ್ನಿಗಳು. ಈ ಅಗ್ನಿಯಲ್ಲಿ ಆಹುತಿ ಕೊಡ್ತಾರೆ. ಆಹುತಿ ಕೊಟ್ರೆ ಆ ಅಗ್ನಿ ಏನು ಮಾಡ್ತಾನೆ, ಅವರಿಗೆಲ್ಲ ಹೋಗಿ ಕೊಂಡೋಗಿ ಕೊಡ್ತಾನೆ ಆಯಾಯ ದೇವತೆಗಳಿಗೆ. ಆ ದೇವತೆಗಳೆಲ್ಲ ಇದು ವಿಷ್ಣುವಿನ ಪ್ರಸಾದ ಅಂತ ಸ್ವೀಕಾರ ಮಾಡ್ತಾ ಇದ್ದಾರೆ. ಹಾಗಾಗಿ ಹೇಳ್ತಾರೆ, ಆಜ್ಯಂ ಮಹರ್ಷಿಭಿರ್ದತ್ತಂ, ದೇವತೆಗಳು ಕೊಟ್ಟದ್ದನ್ನು ಇವರು ಅದನ್ನು ಪ್ರಸಾದ ಅಂತ ಸ್ವೀಕಾರ ಮಾಡ್ತಾ ಇದ್ದಾರೆ. ಹಾಗಾದ್ರೆ ನಾವು ಮಾಡ್ಬೇಕಾ ಬೇಡ? ನಾವು ಏನು ಕೊಟ್ಟರು ಅದು ನಮಗೆ ಕೊಟ್ಟದ್ದು ಅಂತ ಆಲೋಚನೆ ಮಾಡ್ತೇವೆ. ಏನು ಬಂದರೂ ಕೂಡ ಅದು ಭಗವಂತ ನಮಗೆ ಕೊಟ್ಟಂತಹ ಅದು ಪ್ರಸಾದ, ನಮಗೆ ಕೊಟ್ಟಂತಹ ಅನುಗ್ರಹ ಅಂತ ಅದನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ. ಅಯಂ ಸ ನಿಧನೇ ಹೇತು ಸರ್ವೇಷಾಂ ದೈವತದ್ವಿಷಾಂ ಅಸ್ಯ ಚಕ್ರಂ ಪ್ರವಿಷ್ಟಾನಿ ಕುಲಾನ್ಯಸ್ಮಾಕ ಮಧ್ಯವೈ. ದೇವತೆಗಳನ್ನು ದ್ವೇಷಿಸುವ ಈತ ಇದ್ದಾನಲ್ಲ, ನಮ್ಮೆಲ್ಲ ದೇವತೆಗಳನ್ನು ದ್ವೇಷಿಸುವ ನಮ್ಮೆಲ್ಲರ ಅಂದ್ರೆ ಈ ದೈತ್ಯರು ಹೇಳ್ತಾ ಇದ್ದಾರೆ, ನಮಗೆಲ್ಲ ಕೂಡ ಶತ್ರು ಯಾರು ಕೇಳಿದ್ರೆ ಈತ. ಹಾಗಾಗಿ ನಮ್ಮ ಅನೇಕ ಕುಲಗಳನ್ನು ನಾಶ ಮಾಡಿದವ ಯಾರು ಕೇಳಿದ್ರೆ ಇವನೇ. ಹಾಗಾಗಿ ನಾನು ಇವನನ್ನು ಬಿಡೋದಿಲ್ಲ. ಅಯಂಕಿಲ ಸುಯುದ್ಧೇಶು ಸುರಾರ್ಥೇ ತ್ಯಕ್ತ ಜೀವಿತ ಸವಿತುಸ್ತೇಜಸಾ ತುಲ್ಯಂ ಚಕ್ರಂ ಕ್ಷಿಪತಿ ಶತ್ರುಷು. ಇವನು ಭಯಂಕರವಾದ ಯುದ್ಧಗಳಲ್ಲಿ ದೇವತೆಗಳಿಗೆಲ್ಲ ತಾನು ಪ್ರಾಣ ಭಿಕ್ಷೆಯನ್ನು ಕೊಟ್ಟವ. ಸೂರ್ಯ ಪ್ರಕಾಶಕ್ಕೆ ಸಮಾನನಾದ ಇವನದೊಂದು ಆಯುಧ ಉಂಟು, ಚಕ್ರಂ ಕ್ಷಿಪತಿ ಶತ್ರುಷು. ಅದು ಯಾವುದು? ಸುದರ್ಶನ ಚಕ್ರ. ಅದನ್ನು ತನ್ನ ಶತ್ರುಗಳ ಮೇಲೆ ತಾನು ಯಾವಾಗ್ಲೂ ಬಿಡ್ತಾ ಇರ್ತಾನೆ ಈತ. ಅಯಂ ಸ ಕಾಲೋ ದೈತ್ಯಾನಾಂ ಕಾಲಭೂತೆ ಮಯಿ ಸ್ಥಿತೆ ಅತಿಕ್ರಾಂತಸ್ಯ ಕಾಲಸ್ಯ ಫಲಂ ಪ್ರಾಪ್ಸ್ಯತಿ ದುರ್ಮತಿ. ಇವರು ಹೇಳ್ತಾನೆ, ಇವ ದೈತ್ಯರಿಗೆಲ್ಲ ಮೃತ್ಯು ಆಗಿರಬಹುದು, ಆದರೆ ಈಗ ಕಾಲಭೂತನಾದ ನನಗೆ ಅಂದ್ರೆ ಕಾಲಪುರುಷನಾದ ಕಾಲನೇಮಿಯಾದ ನನಗೆ ಮೃತ್ಯು ಇವನೇ. ಅಂದ್ರೆ ಇವನಿಗೆ ಮೃತ್ಯು ನಾನಾಗುತ್ತೇನೆ. ಹಾಗಾಗಿ ಯೋಗ್ಯವಾದ ಕಾಲದ ಫಲವನ್ನು ಅರ್ಥಾತ್ ಮೃತ್ಯುವನ್ನು ನಾನು ಕೊಡ್ತೇನೆ. ಯಾರಿಗೆ? ಈ ದುರ್ಮತಿಯಾದ ವಿಷ್ಣುವಿಗೆ. ದಿಷ್ಟ್ಯೇದಾನೀಂ ಸಮಕ್ಷಂ ಮೇ ವಿಷ್ಣುರೇವ ಸಮಾಗತಃ ಅದ್ಯ ಮದ್ಬಾಣ ನಿಸ್ಪಿಷ್ಟೋ ಮಾಮೇವ ಪ್ರಣಮಿಷ್ಯತಿ. ನನ್ನ ಅದೃಷ್ಟ ಅಂತ ಹೇಳ್ತಾ ಇದ್ದಾನೆ ಈ ದೈತ್ಯ. ಏನೋ ನನ್ನ ಅದೃಷ್ಟದಿಂದಾಗಿ ನನ್ನ ಮುಂದೆ ವಿಷ್ಣು ಬಂದು ನಿಂತಿದ್ದಾನೆ. ದಿಷ್ಟ್ಯೇದಾನೀಂ ಸಮಕ್ಷಮ್ಮೆ ವಿಷ್ಣುರೇವ ಸಮಾಗತಃ ಅಂತ. ಒಂದು ಲೆಕ್ಕದಲ್ಲಿ ಹೌದು, ಯಾರಿಗೂ ಕರ್ದು ಎಷ್ಟೋ ಕಾಲ ತಪಸ್ಸು ಅದು ಇದು ಮಾಡಿ ಕರೆದ್ರೂ ಕೂಡ ವಿಷ್ಣು ಬರೋದಿಲ್ಲ. ಆದ್ರೆ ಈಗ ನನ್ನ ಮುಂದೆ ಬಂದು ನಿಂತಿದ್ದಾನೆ. ಇವ ಏನು ಹೇಳ್ತಾನೆ ಕೇಳಿದ್ರೆ, ನಂದು ಚಾನ್ಸ್ ಅಂತ, ನಂದು ಅದೃಷ್ಟ ನನ್ನ ಎದುರುಗಡೆ ಬಂದು ನಿಂತಿದ್ದಾನೆ. ಯಾವುದಕ್ಕೆ? ನಾವೆಲ್ಲ ಎಣಿಸಿದಾಗೆ ಭಗವದ್ ಅನುಗ್ರಹಕ್ಕೋಸ್ಕರ ಅಲ್ಲ. ಮತ್ತೆ ಅದ್ಯ ಮದ್ಬಾಣ ನಿಷ್ಪಿಷ್ಟ, ನಾನು ಇವನನ್ನು ಹೊಡಿತೇನೆ ಇವತ್ತು. ನನ್ನ ಪೆಟ್ಟನ್ನು ತಿಂದು ನನ್ನ ಬಾಣದ ರುಚಿ ತಿಂದು ನನ್ನ ಕಾಲಿಗೆ ಇವತ್ತು ಬೀಳ್ಲಿಕ್ಕೆ ಮಾಮೇವ ಪ್ರಣಮಿಸ್ತದೆ, ನನ್ನ ಕಾಲಿಗೆ ಇವ ಬೀಳ್ಲಿಕ್ಕುಂಟು ಅಂತ ಹೇಳಿ ಅಷ್ಟು ಖುಷಿ ಪಡ್ತಾ ಇದ್ದಾನೆ ಕಾಲನೇಮಿ. ಯಸ್ಯಾಂ ಅಪಚಿತಿಂ ದೃಷ್ಟ ದಿಷ್ಟ್ಯ ಪೂರ್ವೇಷಾಂ ಮಧ್ಯ ಸಂಯುಗೆ ಇಮಂ ನಾರಾಯಣಂ ಹತ್ವಾ ದಾನವಾನಾಂ ಭಯಾವಹಂ. ಅದೃಷ್ಟದಿಂದ ನಾನು ಇವನಿಗೆ ಯುದ್ಧ ಭಿಕ್ಷೆಯನ್ನು ಕೊಟ್ಟು ಇವನಿಗೆ ಶಿಕ್ಷೆಯನ್ನು ಕೊಟ್ಟು ದಾನವರಿಗೆ ಬಂದ ಯಾವ ಭಯ ಉಂಟಲ್ಲ ಈ ವಿಷ್ಣುವಿನಿಂದ ದೇವತೆಗಳಿಂದ, ಹಾಗಾಗಿ ಅದೆಲ್ಲ ಪರಿಹರಿಸ್ತೇನೆ. ಮುಂದೆ ಈ ನಾರಾಯಣನನ್ನು ನಾನು ಕೊಂದು ಇವರಿಂದ ಎಲ್ಲ ಯಾರೆಲ್ಲ ಸತ್ತು ಹೋಗಿದ್ದಾರೆ ನಮ್ಮ ಪೂರ್ವಜರು ದೈತ್ಯರೆಲ್ಲ ಅವರಿಗೆಲ್ಲ ಸಂತೋಷ ಪಡಿಸ್ತೇನೆ ಅಂತ ಹೇಳ್ತಾನೆ. ನೋಡಿ, ಇಮಂ ನಾರಾಯಣಂ ಹತ್ವ, ಈ ನಾರಾಯಣನನ್ನು ಕೊಂದು ದಾನವಾನಾಂ ಭಯಾವಹಂ, ದಾನವರಿಗೆಲ್ಲ ಭಯ ಉಂಟು ಮಾಡಿದ್ದಾನೆಲ್ಲ ಇವನನ್ನು ಕೊಂದು ಇವತ್ತು ನನ್ನ ಹಿಂದಿನವರಿಗೆಲ್ಲ ನಾನು ಖುಷಿ ಮಾಡ್ತೇನೆ. ಕ್ಷಿಪ್ರಮೇನಂ ವಧಿಷ್ಯಾಮಿ ರಣೇ ನಾರಾಯಣಂ ಶರೈಹಿ ಜಾತ್ಯಂತರ್ಗತೋಪ್ಯೇಷಃ ಮೃಧೆ ಬಾಧತಿ ದಾನವಾನ್. ಈತ ಯುದ್ಧದಲ್ಲಿ ನನ್ನ ಬಾಣದಿಂದ ಹತ ಆಗ್ಲಿಕ್ಕಿದ್ದಾನೆ, ಅಂದ್ರೆ ನಾನು ಇವನನ್ನು ಕೊಲ್ಲಿಕ್ಕಿದ್ದೇನೆ. ಮತ್ತೆ ಇವನಿದ್ದಾನೆಲ್ಲ ಸಾಮಾನ್ಯ ಅಲ್ಲ. ಹೇಗೆ ಹೇಗೆ ಇವನನ್ನು ನಾವು ಇದು ಮಾಡಿದ್ರು ಕೂಡ ಆತ ಏನು ಮಾಡ್ತಾನೆ, ಬೇರೆ ಬೇರೆ ರೂಪಾಂತರವನ್ನು ಪಡೆದು ಮತ್ತೆ ಮತ್ತೆ ಯುದ್ಧದಲ್ಲಿ ತನ್ನ ಬಾಂಧವರನ್ನು ದಾನವರನ್ನೆಲ್ಲ ಈತ ಬಾಧಿಸ್ತಾ ಇದ್ದಾನೆ. ಹೌದಲ್ಲ? ನೋಡಿ, ಒಂದೆರಡಲ್ಲ, ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ, ವಾಮನ ಇತ್ಯಾದಿಗಳಲ್ಲೇ ಅಲ್ಲದೆ ಬೇರೆ ಬೇರೆ ರೂಪಗಳನ್ನೆಲ್ಲ ದತ್ತಾತ್ರೇಯ, ಮೋಹಿನಿ ಎಲ್ಲ ಅವತಾರ ಮಾಡಿದ್ದಾನೆ. ಎಲ್ಲ ಮಾಡಿದ್ದೆಂತದ್ದು ಕೇಳಿದ್ರೆ ಎಲ್ಲ ನಮ್ಮ ಪೂರ್ವಜರಿಗೆ ಉಪದ್ರವ ಮಾಡಿದವ. ಹಾಗಾಗಿ ಇವನನ್ನಂತೂ ಬಿಡ್ಲೇಬಾರದು. ಈಗ ನಾನು ಎಲ್ಲಿ ಆದ್ರೂ ಬಿಟ್ರೆ ಇನ್ನೊಂದು ರೂಪವನ್ನು ತಾಳಿ ಈತ ಬಂದು ನಮ್ಮ ಪೂರ್ವಜರಿಗೆ ತಾನು ಉಪದ್ರವ ಕೊಡ್ತಾನೆ. ಹಾಗಾಗಿ ಏಷೋ ಅಂತಕಃ ಪುರಾ ಭೂತ್ವ ಪದ್ಮನಾಭ ಇತಿ ಶ್ರುತಃ ಜಗಾನೇ ಕಾರಣವೇ ಘೋರೆ ತಾವುಭೌ ಮಧುಕೈಟಭೌ. ಈ ಅಂತಕ ಇದ್ದಾನಲ್ಲ, ಅಂದ್ರೆ ಈ ಪದ್ಮನಾಭ ಅಂತ ಹೆಸರಿಟ್ಟುಕೊಂಡಿದ್ದಾನಲ್ಲ ಮಹಾವಿಷ್ಣು, ಇವನು ಏಕಾರಣವ ಅಂತ
ಎನಿಸಿದ ಘೋರವಾದ ಸಮುದ್ರದಲ್ಲಿ ಅಂದ್ರೆ ಪ್ರಳಯ ಜಲಧಿಯಲ್ಲಿ ನಮ್ಮ ಪೂರ್ವಜರಾದ ಮಧುಕೈಟವರನ್ನು ನಾಶ ಮಾಡಿದವ. ಅದಕ್ಕೆ ನಾನೇನು ರಿವೆಂಜ್ ಇವತ್ತಿಟ್ಟುಕೊಂಡಿದ್ದೇನೆ, ಇವತ್ತೆಲ್ಲ ತೀರಿಸಿ ಬಿಡ್ತೇನೆ. ವಿಧಾಭೂತಂ ವಪಃಕೃತ್ವ ಸೋಹಂ ತನ್ನರ ಸಂಸ್ಥಿತಂ ಪಿತರಂ ಮೇ ಜಗಾನ್ಯೇಕೋ ಹಿರಣ್ಯ ಕಶಿಪುಂಪುರ. ಇವನು ಹೇಳ್ತಾನೆ, ಇವನೇ ಹಿಂದೆ ನರಮೃಗನಾಗಿ ಬಂದವ, ಅಂದ್ರೆ ಹಿರಣ್ಯ ಇದು ನರಸಿಂಹ ರೂಪದಲ್ಲಿ ಬಂದವ. ನರಸಿಂಹ ರೂಪದಲ್ಲಿ ಬಂದು ನನ್ನ ತಂದೆಯಾದ ಹಿರಣ್ಯಕಶಿಪುವನ್ನು ತಾನು ನಾಶ ಮಾಡಿದ. ಪಿತರಮ್ಮೆ ಜಗಾನ್ಯೇಕೋ ಹಿರಣ್ಯಕಶಿಪುಂಪುರ. ಹಾಗಾಗಿ ಹಿರಣ್ಯಕಶಿಪುವಾದ ನನ್ನ ತಂದೆಯನ್ನು ನರಸಿಂಹಾವತಾರ ಮಾಡಿ ತಾನು ನಾಶ ಮಾಡಿದವ. ಹಾಗಾಗಿ ನಾನು ಇವನನ್ನು ಬಿಡೋದಿಲ್ಲ. ಶುಭಂ ಗರ್ಭ ಮದತ್ತೈನಂ ಅದಿತಿರ್ದೇವತಾರಣಿ ತ್ರೀನ್ ಲೋಕಾನ್ ಅಜಹಾರೈಕೋ ಕ್ರಮಮಾಣಸ್ತ್ರಿಭಿಃ ಕ್ರಮೈಃ. ಇನ್ನು ದೇವಮಾತೆಯಾದ ಅದಿತಿ ಇದ್ದಾಳಲ್ಲ, ಶುಭ ಗರ್ಭ ಆಗಬೇಕು ಅಂತ ತಾನು ಪಯೋವ್ರತಗಳನ್ನೆಲ್ಲ ಮಾಡಿ ಪುಂಸವನ ವ್ರತವನ್ನೆಲ್ಲ ಮಾಡಿ ತಾನು ಗರ್ಭಧಾರಣೆ ಆಗಿದ್ಲು. ಯಾವಾಗ? ವಾಮನನ ಅವತಾರದಲ್ಲಿ. ಆದ್ರೆ ಈತ ಏನು ಮಾಡಿದ ಗೊತ್ತಾ? ಈ ಸಂದರ್ಭದಲ್ಲಿ ಈತ ತನ್ನ 3 ಪಾದ ವಿಕ್ಷೇಪಗಳಿಂದ 3 ಲೋಕಗಳನ್ನೇ ಅಪಹರಿಸಿ ಬಿಟ್ಟ. ತ್ರೀನ್ ಲೋಕಾನ್ ಆಜಹಾರೈಕೋ ಕ್ರಮಮಾಣಸ್ತ್ರಿಭಿಃ ಕ್ರಮೈಃ ಅಂತ 3 ಹೆಜ್ಜೆಯಿಂದ ನಮ್ಮೆಲ್ಲ 3 ಲೋಕಗಳನ್ನು ಕೂಡ ಈತ ಕಸಿದುಕೊಂಡ. ಭೂಯಸ್ವಿಧಾನೀಂ ಸಮರೇ ಸಂಪ್ರಾಪ್ತೆ ತಾರಕಾಮಯೇ ಮಯಾ ಸಹ ಸಮಾಗಮ್ಯ ಸದೇವೋ ವಿನಮಿಷ್ಟಿಷ್ಯತಿ. ಇವತ್ತು ತಾರಕಮಯವಾದ ಘೋರ ಯುದ್ಧ ಸನ್ನಿಹಿತ ಆಗಿದೆ. ತಾರಕಮಯ ಅಂದ್ರೆ ತಾರಕಾಸುರನೊಟ್ಟಿಗೆ ಯುದ್ಧ ಎನ್ನುವುದಕ್ಕಿಂತ ತಾರಕ್ಕೆ ಏರಿದೆ ಅಂತ ಹೇಳ್ತೇವಲ್ಲ. ಅಂದ್ರೆ ಸಂಗೀತದಲ್ಲಿ ಹೇಳಬೇಕಾದ್ರೂ ಕೂಡ ಹೇಳುವಾಗ ತಾರಸ್ಥಾಯಿ ಅಂತ, ಅಂದ್ರೆ ತುಟ್ಟ ತುದಿಯಲ್ಲಿ ಸೇರಿದಂತಹ ಯುದ್ಧದ ಒಂದು ಸಂದರ್ಭ. ಇಂತಹ ಸಂದರ್ಭದಲ್ಲಿ ಈತ ಬಂದಿದ್ದಾನೆ. ಹಾಗಾಗಿ ನನ್ನ ಹತ್ರ ಬಂದಿದ್ದಾನೆ, ನನ್ನೊಟ್ಟಿಗೆ ಸೇರಿಕೊಂಡು ಸದೇವೋ ವಿನಶಿಷ್ಯತಿ, ಅವನ ನಾಶ ಆಗ್ಲಿಕ್ಕುಂಟು, ನಾನು ಅವನನ್ನು ಕೊಲ್ಲಿಕ್ಕೆ ಉಂಟು. ಸಯೇವ ಮುಕ್ತ ಬಹುಧಾ ಕ್ಷಿಪನ್ ನಾರಾಯಣಂ ರಣೆ ವಾಗ್ಭಿರ ಪ್ರತಿರೂಪಾಭಿಹಿ ಯುದ್ಧಮೇ ವಾಭ್ಯರೋಚಯಿತು. ಈ ರೀತಿಯಾಗಿ ಯುದ್ಧದಲ್ಲಿ ಅನೇಕ ವಿಧವಾಗಿ ನಾರಾಯಣನನ್ನು ಬೈಲಿಕ್ಕೆ ಶುರು ಮಾಡಿದ. ಅಡೆ ತಡೆ ಇಲ್ಲದೆ ಬೈತಾನೇ ಇದ್ದಾನೆ, ನಿಂದಿಸ್ತಾ ಯುದ್ಧದ ಅಭಿರುಚಿಯನ್ನು ತಾನು ಪ್ರದರ್ಶಿಸ್ತಾ ಇದ್ದಾನೆ. ಈಗ ಬಂದಿಯಲ್ಲ ಅಂತ ಹೇಳಿಕೊಂಡು ಯುದ್ಧಕ್ಕೆ ಬಂದಿದ್ದಾನೆ. ಕ್ಷಿಪ್ಯಮಾಣೋ ಸುರೇಂದ್ರೇಣ ನಚಕ್ರೋಧ ಗದಾಧರ ಕ್ಷಮಾ ಬಲೇನ ಮಹತ ಸಸ್ಮಿತಂ ಚೇತಮಬ್ರವೀ. ಅಸುರೇಂದ್ರನಾದ ಈತ ಕಾಲನೇಮಿ ಇಷ್ಟೆಲ್ಲ ಬೈದಾಗಲೂ ಕೂಡ ನಾರಾಯಣನಿಗೆ ಸಿಟ್ಟು ಬರಬೇಕಿತ್ತಲ್ಲ, ಇಲ್ಲ. ಆಕ್ಚುಲಿ ಈತ ಹೇಗಿದ್ದಾನೆ? ಗದಾಧರ ಅಂತ ಹೇಳ್ತಾರೆ. ನ ಚುಕ್ರೋಧ ಗದಾಧರ, ಗದೆಯನ್ನು ಧರಿಸಿಕೊಂಡು ಅದನ್ನು ಝಳಪಿಸ್ತಾ ತಿರುಗಿಸ್ತಾ ಇದ್ದಾನೆ. ಆದ್ರೂ ಕೂಡ ಸಿಟ್ಟನ್ನು ಪ್ರದರ್ಶಿಸ್ಲಿಲ್ಲ. ನ ಚುಕ್ರೋಧ ಕ್ಷಮಾಬಲೇನ ಮಹತ ಸಸ್ಮಿತಂ ಚೇತಮಬ್ರವೀತ್. ಅದು ಬಿಟ್ಟೇ ನೋಡುತ್ತೆ ಮಂದಹಾಸವನ್ನು ನಗತಾ ಇದ್ದಾನೆ. ಇವ ಬೈದಷ್ಟು ಇವ ನಗತಾ ಇದ್ದಾನೆ. ನಗತಾ ತಾನು ಮಾತನ್ನು ಹೇಳ್ತಾ ಇದ್ದಾನೆ. ಇವ ಕ್ಷಮಾಬಲೇನ ಅಂದ್ರೆ ಸಾಮರ್ಥ್ಯ ಇದ್ರೂ ಕೂಡ ತಾನದನ್ನು ಪ್ರದರ್ಶನ ಮಾಡದೆ ನಗತಾ ಮಾತಾಡ್ತಾ ಇದ್ದಾನೆ ಮಹಾವಿಷ್ಣು. ನಮ್ಮಲ್ಲಿಯೂ ಕೆಲವು ಸಲ ಆಗಿದೆ, ಯಾವುದೋ ಬೈತಾ ಇದ್ರೆ ಅವನಿಗೆ ಪ್ರತಿಭಟಿಸ್ಲಿಕ್ಕೆ ನಮ್ಮಿಂದ ಸಾಮರ್ಥ್ಯ ಇಲ್ಲ, ಮತ್ತೆ ಸುಮ್ಮನೆ ನಗಾಡಿ ಬಿಡ್ತೇವೆ ಅಂತ ಹೇಳ್ಕೊಂಡು. ಅಂದ್ರೆ ಏನು? ತಾಕತ್ತಿಲ್ಲ. ಆದ್ರೆ ಇವನು ಹಾಗಲ್ಲ. ಕ್ಷಮ ಅಂದ್ರೆ ತಾಕತ್ತು ಇದ್ದು ಸಾಮರ್ಥ್ಯ ಇದ್ದೂ ಕೂಡ ತಾನವರಿಗೆ ಏನೂ ಮಾಡದೆ ನಗತಾ ಮಾತಾಡಿದ್ರೆ ಅದು ದೊಡ್ಡ ಕ್ಷಮೆ. ಅದು ಗೊತ್ತಾಗುದು ಹೇಗೆ? ಕೆಲವು ಸಲ ಹೇಳೋದು ನಾನೇ ಹೋಗ್ಲಿ ಬೇಡಪ್ಪ ಅಂತ ಬಿಟ್ಟದ್ದು ಅಂತ ಹೇಳ್ತಾರೆ. ಅಂದ್ರೆ ಬಿಟ್ಟದ್ದ ಅಲ್ಲ, ಹೆದರಿ ಇವನು ಸುಮ್ಮನೆ ಹೋದ್ರೆ ನನ್ನಿಂದ ಆಗೋದಿಲ್ಲ ಅಂತ ಹೇಳಿದ್ದೋ ಗೊತ್ತಿಲ್ಲ. ಕೆಲವು ಸಲ ಹಾಗೆ ಹೋಗುತ್ತೆ. ಅದು ಹೇಗೆ ಗೊತ್ತಾಗತ್ತೆ ಕೇಳಿದ್ರೆ ಮುಂದೆ ಪರಿಣಾಮದಲ್ಲಿ ಗೊತ್ತಾಗತ್ತೆ. ಯಾಕೆ? ಇದೇ ಈತ ಕಾಲನೇಮಿಯನ್ನು ಮುಂದೆ ಈತ ವಧೆ ಮಾಡೋದ್ರಿಂದ ಅಂತಹ ಸಾಮರ್ಥ್ಯ ಮಹಾವಿಷ್ಣುವಿಗೆ ಇದ್ರೂ ಕೂಡ ತಾನು ಆಗ್ಲೇ ಹೊಡೆಯದೆ ನಗ್ತಾ ಮಾತಾಡಿದ್ದಾನೆ ಅಂತ ಹೇಳಿದ್ರೆ ಅವನಿಗೆ ಕ್ಷಮಾಗುಣ ಉಂಟು. ಕ್ಷಮಾಗುಣ ಅಂದ್ರೆ ಇನ್ನೊಬ್ಬರಿಗೆ ಶಿಕ್ಷೆಯನ್ನು ಕೊಡುವ ಸಾಮರ್ಥ್ಯ ಇದ್ರೂ ಕೂಡ ತಾನು ಅಂಥದ್ದನ್ನು ಪ್ರಯೋಗ ಮಾಡದೆ ಆ ಕಾಲದಲ್ಲಿ ಅವರಿಗೆ ಬುದ್ಧಿವಾದ ಹೇಳುವಂಥದ್ದು ಉಂಟಲ್ಲ, ಅವರನ್ನು ಸರಿದಾರಿಗೆ ತರಲಿಕ್ಕೆ ನೋಡ್ತಾನೆ. ಇದು ಕ್ಷಮಾಗುಣ. ಮತ್ತೆ ನಮ್ಮದೆಲ್ಲ ಕ್ಷಮಾಗುಣ ಅಂತ ಹೇಳಲಿಕ್ಕೆ ಇಲ್ಲ. ಯಾಕೆ? ನಾವೆಲ್ಲ ಸುಮ್ಮನೆ ಹೋಗ್ಲಿ ಬಿಟ್ಟದ್ದು ಅಂತ. ಯಾಕೆ ಬಿಟ್ಟದ್ದು ಕೇಳಿದ್ರೆ ಮತ್ತೆಂತವ ಕೊಟ್ರೆ ಬಿಡುತ್ತಿರ್ಬೇಕಲ್ಲ, ಅದಕ್ಕೆ ಸುಮ್ಮನೆ ಬಿಟ್ಟದ್ದು ಅಂತ ಹೇಳೋದು ಬೇರೆ. ಸಾಮರ್ಥ್ಯ ಇಲ್ಲದೆ ಹೇಳಿದ್ರೆ ಅದು ದೌರ್ಬಲ್ಯ, ಸಾಮರ್ಥ್ಯ ಇದ್ದು ಮಾಡಿದ್ರೆ ಅದು ಕ್ಷಮೆ. ಹಾಗಾಗಿ ಇವನು ನಗತಾ ಮಾತಾಡ್ತಾನೆ. ಅಂದ್ರೆ ಏನು? ಬಾಹುಬಲಕ್ಕಿಂತ ಮಿಗಿಲಾದದ್ದು ಕ್ಷಮಾಬಲ ಅಂತ ತಾನು ತೋರಿಸ್ತಾ ಇದ್ದಾನೆ ಅಷ್ಟೇ. ಏನು ಇವನ ಮೇಲೆ ಕಾರುಣ್ಯ ಉಂಟು ಅಂತಲ್ಲ. ಇವನ ಅಪ್ಪನಿಂದ ಹಿಡಿದು ಹಿನಿ ಪೂರ್ವಜರು ಎಲ್ಲರೂ ದೈತ್ಯರೇ, ಎಲ್ಲರನ್ನೂ ನಾಶ ಮಾಡಿದವನೇ. ಮತ್ತೆ ಯಾಕೆ ಕೇಳಿದ್ರೆ ಇವರಿಗೆ ಒಂದು ಚಾನ್ಸ್ ಕೊಡಬೇಕು, ಇವರ ಸಾಮರ್ಥ್ಯ ಏನು ಅಂತ ಬರಬೇಕು, ತನ್ನ ಕ್ಷಮಾಗುಣ ಏನು ಅಂತ ಜಗತ್ತಿಗೆ ಗೊತ್ತಾಗಬೇಕು ಅಂತ ತಾನು ನಗುತ್ತಾ ಮಾತಾಡ್ತಾ ಇದ್ದಾನೆ.
ಅಲಂ ದರ್ಪ ಬಲಂ ದೈತ್ಯ ಸ್ಥಿರಂ ಮತ್ ಕ್ರೋಧಜಂ ಬಲಂ ಹತಸ್ವಂ ದರ್ಪಜೈರ್ದೋಷೈ ಕ್ಷಮಾಂ ಯೋತೀತ್ಯ ಭಾಷಸೆ. ದೈತ್ಯ ಅಂತ ಕರಿತಾ ಇದ್ದಾನೆ. ಕರೆದು ಹೇಳ್ತಾನೆ, ನಿನ್ನ ದರ್ಪದ ಬಲ ಸಾಕು. ಯಾಕೆ ದೈತ್ಯ ಇವ? 100 ಕೈ 100 ಕಣ್ಣು 100 ಕಾಲು ಅಂತೆಲ್ಲ ಹೇಳಿದ್ರು. ಆಮೇಲೆ ಮೋಡದವರೆಗೂ ಇವನದ್ದು ಬೆಳೆದಿತ್ತು ಶರೀರ, ಅಂತರಿಕ್ಷದವರೆಗೆ. ಹಾಗಾಗಿ ಇವ ದೈತ್ಯನೇ. ಹಾಗಾಗಿ ಹೇಳ್ತಾ ಇದ್ದಾನೆ, ನಿನ್ನ ದರ್ಪದಿಂದ ಉಂಟಾದ ದೋಷ ಉಂಟಲ್ಲ, ಅದೇ ನಿನ್ನನ್ನು ನಾಶ ಮಾಡತ್ತೆ. ನೋಡಿ, ಹತಸ್ತ್ವಂ ದರ್ಪಜೈರ್ದೋಷೈ. ಮತ್ತೆ ನಾನೇನು ಕೊಲ್ಬೇಕಾಗಿಲ್ಲ. ನಿನಗೆ ಏನೊಂದು ಅಹಂಕಾರ ಉಂಟಲ್ಲ, ದರ್ಪ ಉಂಟಲ್ಲ, ಏನು ನಾನು ಇವನನ್ನು ಬಿಡೋದಿಲ್ಲ, ಹಾಗೆ ಮಾಡ್ತಾನೆ ಹೀಗೆ ಮಾಡ್ತಾನೆ, ಇವನು ಏನು ದೊಡ್ಡದು ಅಂತ ಹೇಳ್ತಾ ಇದ್ದೆಲ್ಲ, ಈ ದರ್ಪವೇ ನಿನ್ನ ನಾಶಕ್ಕೆ ಕಾರಣ ಆಗತ್ತೆ. ನನ್ನ ಕ್ಷಮೆಯನ್ನು ಕೂಡ ಮೀರಿ ನೀನು ಮಾತಾಡ್ತಾ ಇದ್ಯಪ್ಪ. ಕ್ಷಮಾಂ ಯೋ ಅತೀತ್ಯ ಭಾಷಸೆ. ನಾನು ಕ್ಷಮೆ ಕೊಡುವ ಅಂತ ಇದ್ದೇನೆ, ಆದ್ರೆ ಅದನ್ನೂ ಮೀರಿ ಕೂಡ ನೀನು ಒಂದು ಎಲ್ಲೆ ಮೀರಿ ಮಾತಾಡ್ತಾ ಇದ್ದಿ, ಇದೇ ನಿನ್ನ ನಾಶಕ್ಕೆ ಕಾರಣ ಆಗತ್ತೆ ಅಂತ ಹೇಳ್ತಾರೆ. ಹಾಗಾಗಿ ನಾವು ಕೆಲವರನ್ನು ಕೊಲ್ಲಬೇಕಾಗಿಲ್ಲ, ಅವರೇ ಸತ್ತು ಹೋಗ್ತಾರೆ. ಯಾವಾಗ? ಹೊಟ್ಟೆ ಕಿಚ್ಚಿರ್ತದೆ ನೋಡಿ. ಯಾವಾಗಲೂ ಎಷ್ಟೋ ಜನರಿಗೆ ಹೊಟ್ಟೆ ಕಿಚ್ಚಿರ್ತದೆ, ಇವ್ರದ್ದಾಯ್ತಲ್ಲ ಅಂತೇಳಿ. ಆಗ ನಾವೇನು ಮಾಡಬೇಕು? ಅವರು ಉಪದ್ರವ ಕೊಡ್ತಾರೆ ಹೇಳಿದ್ರೆ ಉತ್ತರ ಕೊಡೋದಲ್ಲ, ಮತ್ತೇನು ಮಾಡಬೇಕು? ಅವರ ಎದುರುಗಡೆನೆ ಅದನ್ನು ಬೆಳೆದು ತೋರಿಸ್ಬೇಕು. ನೀವು ಎಷ್ಟು ಬೆಳೀತಾ 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 ಹೋಗ್ತಿರಲ್ಲ, ಅಷ್ಟು ಹೊತ್ತು ಅವರಿಗೆ ಹೊಟ್ಟೆ ಕಿಚ್ಚಾಗಿ ಸಾಯ್ತಾ ಹೋಗ್ತಾರೆ. ಬೇರೆಲ್ಲ ಯುದ್ಧದಲ್ಲಿ ಒಂದೇ ಸಲ ಸಾಯುದು, ಈ ಹೊಟ್ಟೆ ಕಿಚ್ಚಲ್ಲಿ ಒಂದೇ ಅಲ್ಲ, ದಿನಾ ಸಾಯುದು. ಹಾಗಾದ್ರೆ ಅವರು ದಿನ ಸಾಯ್ಬೇಕು ಕೇಳಿದ್ರೆ ಅವರ ಎದುರುಗಡೆ ನಾವು ಪ್ರದರ್ಶನ ಮಾಡೋದಲ್ಲ, ಅವರು ನೋಡ್ತಾ ನೋಡ್ತಾ ಇದ್ದಾಗ ಸಾಧನೆ ಮಾಡಿ ನಾವು ಬೆಳೀತಾ 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 ಹೋಗ್ಬೇಕು. ಅದೇ ಅವರ ನಾಶಕ್ಕೆ ಕಾರಣ ಆಗುತ್ತೆ. ಯಾರಾದ್ರೂ ಅವ್ರಿಗೆ ಹೊಟ್ಟೆ ಕಿಚ್ಚುಂಟು 4 ಬಡ್ದು ಬರುವ ಅಂತ ಹೇಳಿದ್ರೆ ಮಾಡಬೇಕಾಗೇ ಇಲ್ಲ. ಮತ್ತೇನು ಮಾಡಿ? ನಮ್ಮ ಕೆಲಸವನ್ನು ನಾವು ಮಾಡ್ತಾ ಇರುವ ಅದನ್ನು ನೋಡ್ತಾ ಅವರು ದಿನಾ ಸಾಯ್ತಾ ಇರ್ತಾರೆ. ಅವರ ನಾಶಕ್ಕೆ ಅವರ ಹೊಟ್ಟೆ ಕಿಚ್ಚೇ ಕಾರಣ ಆಗತ್ತೆ ಬಿಟ್ಟು ನಾವು ಕಾರಣ ಆಗಬೇಕಾಗಿಲ್ಲ. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ, ಹತಸ್ತಂ ದರ್ಪಜೈಹಿ ದೋಷೈಹಿ. ನಿನಗೆ ಬಂದ ಅಹಂಕಾರ ದರ್ಪ ಉಂಟಲ್ಲ, ಅದೇ ನಿನ್ನ ನಾಶಕ್ಕೆ ಕಾರಣ, ಹೊರತು ನಾನೂ ಅಲ್ಲ. ನೋಡಿ, ಇದು ಇಲ್ಲಿ ಇವ ಏನು ಹೇಳಿದ? ಕಾಲನೇಮಿ, ನಾನು ನಿನ್ನನ್ನು ಕೊಲ್ತೇನೆ, ನಿನ್ನ ನಾಶಕ್ಕೆ ನಾನೇ ಕಾರಣ ಆಗ್ತೇನೆ ಅಂತ ಇವ ಹೇಳಿದ. ವಿಷ್ಣು ಏನು ಹೇಳ್ತಾ ಇದ್ದಾನೆ? ನಾನಲ್ಲಪ್ಪ, ಅವರವರು ಮಾಡಿದ ಕರ್ಮ ಅವರವರು ಅನುಭವಿಸ್ತಾರೆ, ಅವರ ನಾಶಕ್ಕೆ ನಾನೇನು ಮಾಡಿದ್ದೇನೆ, ಅವರೇ ಮಾಡಿಕೊಳ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದಾನೆ. ಅಧಮಸ್ತ್ವಂ ಮಮತಾತ್ಮತಃ ಕಿಮೇತತ್ತವ ವಾಗ್ಬಲಂ ನ ತತ್ರ ಪರುಷಾಃ ಸಂತಿ ಯತ್ರ ಗರ್ಜಂತಿ ಯೋಷಿತಃ. ಅಲ್ಲ, ನನ್ನ ಮುಂದೆ ನೀನು ಇಷ್ಟೆಲ್ಲ ಮಾತಾಡ್ತಾ ಇದ್ಯಲ್ಲ ದೈತ್ಯ ಕಾಲನಿಮಿ, ನೀನು ಅಧಮ. ಅಧಮಃ ತ್ವಂ ಮಮ ಮತಃ. ಇದು ನನ್ನ ಅಭಿಪ್ರಾಯ, ನೀನು ಏನೂ ಇಲ್ಲ, ನೀನು ಯಕಶ್ಚಿತ್ ಅಂತ ಹೇಳಿ ನೀನಿಷ್ಟೆಲ್ಲ ಮಾತಾಡಿದ್ಯಲ್ಲ, ನಿನ್ನ ವಾಗ್ಬಲದಿಂದ ಏನೂ ಆಗೋದಿಲ್ಲ. ಕಿಮೇ ತತ್ತವ ವಾಗ್ಬಲಂ. ಇಷ್ಟೆಲ್ಲ ಕೊಚ್ಚಿಕೊಳ್ತಾ ಇದ್ಯಲ್ಲ, ಕೊಚ್ಚಿಕೊಂಡದ್ರಿಂದ ಎಂತ ಆಗ್ತದೆ ಅಂತ ಬೇಕಲ್ಲ. ಮತ್ತೆ ನಿನ್ನ ಪೌರುಷ ಉಂಟಲ್ಲ, ಪರುಷವಾದಂತಹ ಮಾತುಗಳು ಪೌರುಷಗಳೆಲ್ಲ ಉಂಟಲ್ಲ, ನತತ್ರ ಪರುಷಾಃ ಸಂತಿ. ಮತ್ತೆ ಎಲ್ಲಿ ಅದು ಉಪಯೋಗ ಆಗತ್ತೆ? ಎತ್ರ ಗರ್ಜಂತೆ ಯೋಷಿತಃ. ಹೆಣ್ಣು ಮಕ್ಕಳ ಮುಂದೆ ನೀನು ಈಗೆಲ್ಲ ಕೊಚ್ಚಿಕೊಳ್ಳೋದಾಗಬಹುದೇ ಹೊರತು ಪೌರುಷವುಳ್ಳ ವ್ಯಕ್ತಿಗಳ ಮುಂದೆ ಅದು ಅಲ್ಲ. ಹಾಗಾಗಿ ನಿನ್ನ ಗರ್ಜನೆ ಬೊಬ್ಬೆ ಇದೆಲ್ಲ ಹೆಣ್ಣು ಮಕ್ಕಳ ಮುಂದೆ, ಮಕ್ಕಳ ಮುಂದೆ ಆಗಬಹುದೇ ಹೊರತು ಯುದ್ಧಕ್ಕೆ ಅಲ್ಲ. ಹತತ್ವಾಂ ದೈತ್ಯ ಪಶ್ಚಾಮಿ ಪೂರ್ವೇಣಾಂ ಮಾರ್ಗಗಾಮಿನಂ ಪ್ರಜಾಪತಿ ಕೃತಂ ಸೇತುಂ ಕೋಹಿತ್ವಾ ಸ್ವಸ್ತಿಮಾನ್ ಬ್ರಜೇ. ದೈತ್ಯ ಹೇಳ್ತಾ ಇದ್ದಾನಂತೆ, ನಾನು ನಿನ್ನನ್ನು ಕೊಂದು ನಿನ್ನ ಪೂರ್ವಜರು ಎಲ್ಲಿ ಹೋಗಿದಾರಲ್ಲ ಅದೇ ಮಾರ್ಗದಲ್ಲಿ ಕಲಿಸ್ತೇನೆ. ನೀನು ನೋಡ್ತಾ ಇರು ಎಲ್ಲಿಗೆ ಹೋಗ್ತಿ? ನಿನ್ನ ಹಿರಿಯರು ಎಲ್ಲಿ ಹೋಗಿದ್ದಾರೆ ಅವ್ರನ್ನ ಹುಡುಕಿಕೊಂಡು ನೀನು ಹೋಗಬೇಕು. ಯಾಕೆ ಗೊತ್ತಾ? ಪ್ರಜಾಪತಿ ಕೃತಂ ಸೇತುಂ, ಚತುರ್ಮುಖ ಬ್ರಹ್ಮ ತಾನೊಂದು ಧರ್ಮದ ವ್ಯವಸ್ಥೆಯನ್ನು ಮಾಡಿದ್ದಾನೆ. ಆ ಧರ್ಮದ ವ್ಯವಸ್ಥೆಯನ್ನು ಯಾರು ಅದನ್ನು ಅನುಸರಿಸ್ತಾರೋ ಅವರು ಮಂಗಳವಾದ ಗತಿಯನ್ನು ಪಡಿತಾರೆ. ಈ ಧರ್ಮದ ವ್ಯವಸ್ಥೆಯನ್ನು ಯಾರು ಚ್ಯುತರಾಗಿ ಅವರು ಯಾರು ಅದನ್ನು ಫಾಲೋ ಮಾಡೋದಿಲ್ವ, ಅನುಸರಿಸೋದಿಲ್ವ, ಅವರು ನಾಶಕ್ಕೆ ಕಾರಣರಾಗ್ತಾರೆ. ಪ್ರಜಾಪತಿ ಕೃತಂ ಸೇತುಂ ಕೋಹಿತ್ವ ಸ್ವಸ್ತಿಮಾನ್ ಬ್ರಜೇತ್. ಯಾರು ತಾನೇ ತಮ್ಮ ಜೀವನದಲ್ಲಿ ಮಂಗಳವನ್ನು ಕಾಣಲಿಕ್ಕೆ ಸಾಧ್ಯ ಅಧರ್ಮವನ್ನು ಮಾಡಿ? ಹಾಗಾದ್ರೆ ಧರ್ಮ ಯಾವುದು? ನಾನು ಮಾಡಿದ್ದು ಅಂತ ಹೇಳೋದಿಲ್ಲ. ಮತ್ತೆ ಪ್ರಜಾಪತಿ ಅಂದ್ರೆ ಚತುರ್ಮುಖ ಬ್ರಹ್ಮ, ಆ ಚತುರ್ಮುಖ ಬ್ರಹ್ಮನನ್ನು ಸೃಷ್ಟಿ ಮಾಡಿದವನೇ ಇವನೇ ಧರ್ಮವನ್ನು ಮಾಡಿದ್ದು. ಆದ್ರೂ ಎಷ್ಟು ಸೌಜನ್ಯ ಹೇಳಿದ್ರೆ, ನಮ್ಮ ಜನರಿದ್ದಾರಲ್ಲ ಅವರು ಮಾಡಿದ ರೂಲ್ಸ್ ಅನ್ನು ನೀವು ಫಾಲೋ ಮಾಡದಿದ್ರೆ ಉಂಟಲ್ವಾ, ನೀವು ಆಶಕ್ಕೆ ಒಳಗಾಗ್ತೀರಿ ಅಂತ ಆ ರೂಲ್ಸ್ ಮಾಡಿ ಅಂತ ಹೇಳಿದ್ಯಾರು ಇವನೇ. ಆದ್ರೆ ಎಲ್ಲಿ ಕೂಡ ತಾನು ಅಹಂಕಾರದ ಮಾತುಗಳನ್ನು ಹೇಳ್ತಾ ಇಲ್ಲ. ಹಾಗಾಗಿ ಅವನು ನಗುತ್ತಾ ಮಾತಾಡ್ತಾ ಇದ್ದಾನೆ. ಅದ್ಯತ್ವಾಂ ನಾಶಯಿಷ್ಯಾಮಿ ದೇವ ವ್ಯಾಘಾತಕಾರಕಂ ಸ್ವೇಷು ಚ ಸ್ಥಾನೇಷು ಸ್ಥಾಪಯಿಷ್ಯಾಮಿ ದೇವತಾಃ.
ನೀನು ಏನು ಮಾಡ್ತಾ ಇದ್ದಿ? ದೇವತೆಗಳಿಗೆ ಅನ್ಯಾಯವನ್ನೆಲ್ಲ ಮಾಡ್ತಾ ಇದ್ದಿ. ಚತುರ್ಮುಖ ಬ್ರಹ್ಮ ಮಾಡಿದ ಧರ್ಮ ಮಾರ್ಗವನ್ನು ನೀನು ಹೋಗ್ತಾ ಇಲ್ಲ. ಹಾಗಾಗಿ ನಾನೇನು ಮಾಡ್ತೇನೆ ನಿನ್ನನ್ನು, ಆದ್ದರಿಂದ ಇವತ್ತು ನೀನು ಕೊಂದು ಹಾಕ್ತೇನೆ. ಕೊಂದು ಏನು ಮಾಡ್ತೇನೆ? ಶ್ವೇಸು ಸ್ಥಾನೇಶು, ದೇವತೆಗಳನ್ನು ಎಲ್ಲೆಲ್ಲಿಯೋ ನೀನು ಎಲ್ಲೆಲ್ಲೋ ಎತ್ತಂಗಡಿ ಮಾಡಿ ಬಿಟ್ಟಿದ್ದಾನೆ. ಅದನ್ನು ಹಿಂದೆ ಹೇಳಿದ್ರು ಅವರು. ಸೂರ್ಯನ ಹತ್ರ ಹೇಳಿದ್ರು, ನೀನು ಹೊರಗೆ ಹೋಗು, ಚಂದ್ರ ನೀನು ಒಳಗೆ ಬಾ, ನೀನು ಅಲ್ಲಿ ದಿಕ್ಕು ಅಲ್ಲಿ ನಿಲ್ಬೇಡ, ಇಲ್ಲಿ ಹೋಗ್ಬೇಡ ಅಲ್ಲಿ ಹೋಗ್ಬೇಡ, ನಮಗೆ ಅನುಕೂಲ ಆದಾಗ ಇರು ಅಂತ ಹೇಳಿಕೊಂಡು ಎಲ್ಲ ಅದಲು ಬದಲು ಮಾಡಿದ್ರು. ಈಗ ಏನು ಮಾಡ್ತೇನೆ? ಸುಸ್ಥಿರವಾಗಿ ನಾನು ನಿಲ್ಲಿಸ್ತೇನೆ. ಎಲ್ಲೆಲ್ಲಿ ಇರಬೇಕು ಅಭಿಮಾನಿ ದೇವತೆಗಳು, ಅವರನ್ನು ಅಲ್ಲಲ್ಲಿ ನಿಲ್ಲಿಸಿ ನಾನು ಧರ್ಮವನ್ನು ಸ್ಥಾಪನೆ ಮಾಡ್ತೇನೆ. ಏವಂ ಬೃಹತಿ ವಾಕ್ಯಂತೂ ಮೃಧೆ ಶ್ರೀವತ್ಸಧಾರಿಣಿ ಜಹಾಸ ದಾನವ ಕ್ರೋಧಾಧಸ್ತಂ ಚಾಸ್ಫಾಲ್ಯ ಸಾಯುಧಂ. ಈ ರೀತಿಯಾಗಿ ಶ್ರೀಹರಿ ಹೇಳಿದ್ದಾನೆ. ಹೇಗೆ? ಶ್ರೀವತ್ಸಾಂಕಿತನಾಗಿ, ಶ್ರೀವತ್ಸಧಾರಿಣಂ, ಶ್ರೀವತ್ಸಾಂಕಿತನಾದಂಥ ಮಹಾವಿಷ್ಣು ಹೇಳಿ ತನ್ನ ಕ್ರೋಧದಿಂದ ಆಯುಧಗಳನ್ನು ಕೊಟ್ಟುತ್ತಾ ಆ ಕಾಲನೇಮಿ ಮತ್ತೆ ದಾನವರನ್ನು ತಾನು ನಾಶ ಮಾಡ್ಲಿಕ್ಕೆ ಹೊರಟಿದ್ದಾನೆ. ಇವರು ಏನು ಮಾಡಿದ್ರು? ಕಾಲನೇಮಿ ಮತ್ತೆ ದಾನವರು ಏನು ಮಾಡ್ಲಿಕ್ಕಾಗ್ಲಿ ಇದೀಗಿಲ್ಲ. ಇವನಿಗೆ ಸಿಟ್ಟು ಬರಬೇಕು ಅಂತ ಇಷ್ಟೆಲ್ಲ ಹೇಳಿದ್ರೆ ನಗತಾ ನಮಗೆ ಬುದ್ಧಿವಾದ ಹೇಳ್ತಾ ಇದ್ದಾನೆ. ಮತ್ತೆಂತ ಮಾಡ್ತಾ ಇದ್ದಾರೆ ಕೇಳಿದ್ರೆ, ಕ್ರೋಧಾದಸ್ತಂ ಚಾಸ್ಫಾಲ್ಯ ಸಾಯುಧಂ, ತಮ್ಮಲ್ಲಿ ಆಯುಧ ಎಲ್ಲ ಹಿಡ್ಕೊಂಡಿದಾರಲ್ಲ ಅದನ್ನೇ ಕುಟ್ಟಿ ಶಬ್ದ ಮಾಡಿದ್ರು, ಅಂತ ಕುಟ್ಟಿ ಮಾಡಿದ್ದಾರೆ. ಅದೆಲ್ಲ ಹೇಗೆ ಅಂತ ಕೇಳಿದ್ರೆ ವಿಧಾನಸಭೆಗೆ ಹೋದ್ರೆ ಗೊತ್ತಾಗುತ್ತೆ. ಸ ಬಾಹುಶತ ಮುದ್ಯಮ್ಯ ಸರ್ವಾಸ್ತ್ರ ಗ್ರಹಣಂ ರಣಿ ಕ್ರೋಧ ದ್ವಿಗುಣ ರಕ್ತಾಕ್ಷೋ ವಿಷ್ಣುರ್ವಕ್ಷಸ್ಯ ತಾಡಯತ್. ಇವನು ಏನು ಮಾಡಿದ್ದಾನೆ ಗೊತ್ತಾಗ್ತ? ಕಾಲನೇಮಿ ಅಸ್ತ್ರಗಳನ್ನು ಧರಿಸಿದ್ದಾನೆ. ಎಷ್ಟು 100 ಅಸ್ತ್ರಗಳನ್ನು ಹಿಡ್ಕೊಂಡಿದ್ದಾನೆ. ನಮಗೆಲ್ಲ ಒಂದು ಕೈಯಲ್ಲ, ಇವನು 100 ಬಾಹುಗಳು ಅಂತ ಹೇಳಿದ್ದಾರೆ. ಹಾಗಾಗಿ 100 ಬಾಹುಗಳನ್ನು ಹಿಡ್ಕೊಂಡು, ಅಷ್ಟು ಆಯುಧಗಳನ್ನು ಹಿಡ್ಕೊಂಡು ಸಿಟ್ಟಿನಿಂದ ದ್ಯುದ್ಧಕ್ಕೆ ಬಂದಿದ್ದಾನೆ. ಸರ್ವಾಸ್ತ್ರ ಗ್ರಹಣಂ ರಣೆ, ಯುದ್ಧಕ್ಕೆ ಬರುವಾಗ ಎಷ್ಟು ಸಾಧ್ಯ ಉಂಟೋ ಅಷ್ಟು ಕೈಯಲ್ಲಿ ಹಿಡ್ಕೊಂಡು ಬಂದಿದ್ದಾನೆ. ಕ್ರೋಧ ದ್ವಿಗುಣ ರಕ್ತ, ಮೊದಲೇ ಈ ರಕ್ಕಸರದ್ದು ಕಣ್ಣು ಕೆಂಪೆ, ಅವರು ಮದ್ಯಪಾನ ಮಾಡಬೇಕು ಅಂತಲೂ ಇಲ್ಲ, ಕಣ್ಣು ಕೆಂಪೆ ಅವರದ್ದು. ಆಗಿದ್ರೂ ಕೂಡ ಇಲ್ಲಿ ದ್ವಿಗುಣವಾದ ಕಣ್ಣು ಕೆಂಪಾಯಿತು ಅಂತ ಹೇಳಿದ್ರು. ಯಾಕೆ ಕಣ್ಣು ಕೆಂಪಾದದ್ದು? ಸಿಟ್ಟಿನಿಂದ. ಹೀಗೆ 2 ಪಟ್ಟು ಕಣ್ಣು ಕೆಂಪಾಯಿತು. ಸಿಟ್ಟಿನಿಂದ ಏನು ಮಾಡಿದಾನೆ? ವಿಷ್ಣುವರು ವಕ್ಷಸ್ಯ ತಾಡಯತ್, ವಿಷ್ಣುವಿನ ವಕ್ಷಸ್ಥಳಕ್ಕೆ ತಾನು ಬಡಿದು ಬಿಟ್ಟಿದ್ದಾನೆ. ದಾನವಶ್ಚಾಪಿ ಸಮರೇ ಮಯತಾರ ಪರೋಗಮಾಹ ಉದ್ಯತಾಯುಧ ನಿಸ್ತ್ರಂಶಾಹ ವಿಷ್ಣುಮಭ್ಯುದ್ರವನ್ರಣಿ. ಇವನ ಜೊತೆಗೆ ಬೇರೆಲ್ಲ ಅಸುರರು ಬಂದಿದ್ದಾರೆ. ಮಯಾಸುರ ಇದ್ದಾನೆ, ತಾರಾಸುರ ಅಂತ ಬೇರೆ ಬೇರೆಲ್ಲ ಬಂದಿದ್ದಾರೆ. ಎಲ್ಲರೂ ಕೊಂಡು ಬಂದಿದ್ದಾರೆ. ಯಾರಿಗೂ ಕನಿಕರ ಅಂತಲೇ ಇಲ್ಲ ನೋಡಿ. ನಿಸ್ತ್ರಂಶ ಅಂದ್ರೆ ಹಾಗೆ, ದಯೆಯೇ ಇಲ್ಲ. ಬಾಂಧದ್ದು ಬಡಿಯುವುದೇ ಅಂತ ಹೇಳಿ ಇಂತಹ ಒಂದು ಸ್ಯಾಡಿಸ್ಟ್, ಇಂತಹ ಒಂದು ದಯೆ ಇಲ್ಲದ ಜನ ಏನು ಮಾಡಿದ್ದಾರೆ? ರಕ್ಕಸರು ವಿಷ್ಣುವಿನ ಮೇಲೆ ಯುದ್ಧಕ್ಕೆ ಬಂದಿದ್ದಾರೆ. ಸತಾಡ್ಯಮಾನೋ ಅತಿಬಲೈ ದೈತೈ ಧರ್ಮಾಯುಧೋದ್ದತೈ ನ ಚಚಾಲ ಹರಿಯುರ್ಯುದ್ಧೆ ಅಕಂಪ್ಯಮಾನ ಇವಾಚಲ. ಅತಿ ಬಲಿಷ್ಠರಾದಂತಹ ಈ ದೈತ್ಯರು ಏನು ಮಾಡಿದ್ದಾರೆ? ಸಮಸ್ತ ಆಯುಧಗಳಿಂದ ಹೊಡಿತಾ ಇದ್ದಾರೆ ವಿಷ್ಣುವಿನ ಮೇಲೆ. ಆದರೆ ವಿಷ್ಣು ಏನು ಮಾಡಿದ ಗೊತ್ತಾ? ಏನು ಮಾಡಲಿಲ್ಲ. ನ ಚಚಾಲ, ಏನ್ ಬೇಕಾದ್ರೂ ಮಾಡಿಯಪ್ಪ ಅಂದವ ಹಾಗೆ ಇದ್ದಾನೆ. ಅವ್ರಿಗೆ ಏನೂ ಆಗ್ಲಿಲ್ಲ ಅಂತ ಹೇಳ್ತಾರೆ. ಹರಿಹಿ ಯುದ್ಧೆ ಅಕಂಪ್ಯಮಾನ, ಒಂದು ಚೂರು ಹಂದಾಡ್ಲಿಲ್ಲ. ಹೇಗೆ ಕೇಳಿದ್ರೆ ಬೆಟ್ಟದ ಹಾಗೆ. ನೀವು ಬೆಟ್ಟಕ್ಕೆ ಕಲ್ಲು ಬಿಸಾಡಿ, ಬೆಟ್ಟ ಏನು ದೂರ ಹೋಗತ್ತಾ? ನಾನು ದೂಡಿ ಹಾಕ್ತೇನೆ, ನಾನು ಇಷ್ಟು ಸಾಮರ್ಥ್ಯ ಉಂಟು ಹೇಳಿದ್ರು ಗುಡ್ಡ ಏನು ಆಚೆ ಈಚೆ ಹೋಗಲ್ಲ. ಅದೇ ರೀತಿಯಾಗಿ ಗುಡ್ಡದ ಹಾಗೆ ಮಹಾವಿಷ್ಣು ನಿಂತಿದ್ದಾನೆ. ಏನೂ ವ್ಯತ್ಯಾಸಗಳಾಗ್ಲಿಲ್ಲ. ಸಂಸಕ್ತಸ್ಯ ಸುಪರ್ಣೇನ ಕಾಲನೇಮಿರ್ಮಹಾಸುರ ಸರ್ವ ಪ್ರಾಣೇನ ಮಹತೀಂ ಗದಾಮುದ್ಯಮ್ಯ ಬಾಹುಭಿಹಿ. ಇನ್ನು ಕಾಲನೇಮಿ ಈಗ ಏನು ಮಾಡ್ತಾ ಇದ್ದಾನೆ? ಯುದ್ಧಕ್ಕೆ ಬಂದಿದ್ದಾನೆ. ಇವನಿಗೆ ವಿಷ್ಣುವಿಗೆ ಹೊಡೆದ್ರೆ ಇವನಿಗೆ ಏನು ತಾಗುತ್ತಾ ಇಲ್ಲ. ಆಗ ಸಿಟ್ಟು ಎಲ್ಲಿಗೆ ತೊಡಗತ್ತೆ ಕೇಳಿದ್ರೆ ಅವನ ವಾಹನದ ಮೇಲೆ ಬರುತ್ತೆ. ಹಾಗಾಗಿ ಏನು ಗರುಡ ಗಮನನಾಗಿ ಬಂದವ. ಇವನ ವಾಹನ ಗರುಡ. ಹಾಗಾಗಿ ಗರುಡನ ಜೊತೆಗೆ ಯುದ್ಧಕ್ಕೆ ಬಂದ. ಸುಪರ್ಣೇನ, ಒಳ್ಳೆಯ ಬಣ್ಣ. ಹಾಗಾಗಿ ಗರುಡನ ಜೊತೆಗೆ ಯುದ್ಧಕ್ಕೆ ಬರ್ತಾನೆ. ತನ್ನ ಎಲ್ಲ ಬಾಹುಗಳಿಂದಲೂ ಕೂಡ. ಯಾಕೆ ಎಲ್ಲ ಬಾಹು ಅಂತ ಹೇಳಿದ್ದು? ಬೇರೆಯವರಿಗಾಗುವಾಗ 2, ಇವರಿಗೆ 106 ಬಾಹು ಅಂತ ಹೇಳಿದ್ದಾರೆ. 100 ಬಾಹುಗಳು. ಹಾಗಾಗಿ ಎಲ್ಲಾ ಬಾಹುಗಳಿಂದ ದೊಡ್ಡ ಗದೆಯನ್ನು ಎತ್ತಿ ಎಲ್ಲ ಬಲವನ್ನು ಅವನಲ್ಲಿ ಪ್ರಯೋಗ ಮಾಡಿದಂತೆ ನೋಡಿ. ಯಾರಲ್ಲಿ? ಗರುಡನ ಮೇಲೆ. ನಮ್ಮಲ್ಲಿಯೂ ಹಾಗೆ ಆಗತ್ತೆ. ಹೌದು, ವ್ಯಕ್ತಿಯಲ್ಲಿ ಸಿಟ್ಟಿ ಇರುತ್ತೆ. ಅವನಿಗೆ ಹೊಡಿಬೇಕು ಅಂತ ನೋಡ್ತಾರೆ, ಮತ್ತೆ ಅವನು ಸಿಕ್ಕೋದಿಲ್ಲ, ಅವನಿಗೆ ಹೊಡಿಯೋಕೆ ಬರೋದಿಲ್ಲ. ಮತ್ತೆ ಅವನು ಹೊರಗೆ ನಿಲ್ಲಿಸಿದ ಗಾಡಿ ಎಲ್ಲೇ ಇರ್ತದೆ, ಕಾರು ಜೀಪೋ ವಾಹನ, ಅದಕ್ಕೆ ಹೋಗಿ 4 ಕಲ್ಲು ಬಿಸಾಡುದು, ಅದನ್ನು ಪುಡಿ ಮಾಡುದು. ಅದೇ ರೀತಿಯಾಗಿ ಇಲ್ಲಿ ಮಾಡಿದ್ದನ್ನು ವಿಷ್ಣುವಿಗೆ ಹೊಡಿಲಿಕ್ಕೆ ಆಗ್ಲಿಲ್ಲ. ಈಗ ಅವನ ವಾಹನ ಗರುಡ ಉಂಟು, ಗರುಡನ ಮೇಲೆ ಬಿಟ್ಟಿದ್ದಾರೆ. ಮುಮೋಚ ಜ್ವಲಿತಾಂ ಘೋರಾಂ ಸಂರಬ್ಧೋ ಗರುಡೋಪರಿ ಕರ್ಮಣ ತೇನ ದೈತ್ಯಸ್ಯ ವಿಷ್ಣುರ್ ವಿಸ್ಮಯಮಾಗಮತ್. ಜ್ವಲಿಸ್ತಾ ಉಂಟು ಅವ ಗದೆಗಳೆಲ್ಲ ಅಂತ ಹೇಳ್ತಾರೆ. ಘೋರವಾದ ಗದೆಯನ್ನು ಗರುಡ ಮೇಲೆ ಎಸೆದ್ರೆ ಆ ದೈತ್ಯನ ಆ ಬಲಿಷ್ಠವಾದ ಆಯುಧದ ಒಂದು ಕರ್ಮ ಉಂಟಲ್ಲ, ಬಿಸಾಡುವ ರೀತಿ,
ಇದು ನೋಡಿ ವಿಷ್ಣು ವಿಸ್ಮಯಮಾಗತಮತ್. ವಿಷ್ಣುವಿಗೆ ಆಶ್ಚರ್ಯ ಅಂತ, ಇದು ಯಾವ ಟೆಕ್ನಿಕ್ ಇನ್ನು ಹೊಡಿತಾ ಇದ್ದಾನಪ್ಪ, ಇಷ್ಟು ಸಾಮರ್ಥ್ಯ ಇವನಿಗೆ ಉಂಟ, ಇದು ಎಂತದಪ್ಪ ಅಂತ ಅವನೇ ಬೆರಗಾಗಿ ನೋಡ್ತಾ ಇದ್ದಾನೆ ಅಂತ. ಅಂದ್ರೆ ಅಷ್ಟು ಚಾಕಚಕ್ಯತೆ ಈ ಕಾಲನೇಮಿಯಲ್ಲಿ ಇತ್ತು ಅಂತ ತೋರಿಸ್ತಾ ಇದ್ದಾರೆ. ಸತೇನ ತಾಡಿತಃ ಪಕ್ಷಿ ಚಚಾಲ ಚ ಪುನಃ ಪುನಃ ಹರಿಡ ವರ್ಧಿತ ಬಲೋ ನಮೋಹಮುಪಗಚ್ಚತಿ. ಆ ಮತ್ತೆ ಮತ್ತೆ ಗರುಡನ ಮೇಲೆ ಹೊಡಿತಾ ಇದ್ದಾನೆ. ಇವ ಏನು ಮಾಡಿದಾನೆ, ಪಕ್ಷಿ ಆಚೆ ಈಚೆ ಓಡ್ತಾ ಉಂಟು, ಚಲಿಸ್ತಾ ಉಂಟು. ಆದ್ರೆ ಏನೂ ಆಗ್ಲಿಲ್ಲ ಗರುಡನಿಗೆ. ಯಾಕೆ? ಹರಿಣ ವರ್ಧಿತ ಬಲ. ನಾವೆಲ್ಲ ಆದ್ರೆ ಪೆಟ್ಟು ತಿಂದು ಏಳ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಆದ್ರೆ ಇದಾಗಲ್ಲ, ಅವನ ಬಲ ಕುಂದಿದಾಗೆ ಭಗವಂತ ಅನುಗ್ರಹ ಮಾಡಿ ಮತ್ತೆ ಮತ್ತೆ ಅವನಿಗೆ ಬಲವನ್ನು ತುಂಬಿಸ್ತಾ ಇದ್ದಾನೆ. ವರ್ಧಿತ ಬಲ, ಅವನ ಬಲವನ್ನು ಹೆಚ್ಚಿಸಿದ್ದಾನೆ. ಹಾಗಾಗಿ ಗರುಡನು ಕೂಡ ಮೋಹಗೊಳ್ಳಿಲ್ಲ. ಹೊಡಿತಾ ಇದ್ದಾನೆ ಹೌದು, ಆದ್ರೆ ವಿಷ್ಣುವಿನ ದಯೆಯಿಂದಾಗಿ ಏನೂ ಆಗ್ಲಿಲ್ಲ. ಯಾಕೆ ಹೇಳಿದ್ರೆ ಅತಿ ಭಾರನಾದಂತಹ ವಿಷ್ಣು ಈ ಗರುಡನ ಮೇಲೆ ಕೂತಿದ್ದಾನೆ. ಮತ್ತೆ ಎಲ್ಲಿ ಆಚೀಚೆ ಹೋಗು, ಹಗುರಾದ್ರೆ ಇವ ಬಡ್ದ ಕೂಡ ಆಚೆ ಓಡಿ ಹೋಗ್ತದೆ. ಇಲ್ಲಿ ಭಾರನಾದಂತಹ ಈ ವಿಷ್ಣುವೇ ಕೂತಿದ್ದಾನೆ. ಹಾಗಾಗಿ ಏನು ಮೋಹಕವೂ ಆಗ್ಲಿಲ್ಲ. ಯದಾ ತೇನ ಸುಪರ್ಣಸ್ಯ ಪತಿತ ಮೂರ್ಧ್ನಿ ಸಾಗದ ತದಾಗಮತ್ ಪದಾ ಭೂಮಿಂ ಪಕ್ಷೀ ವ್ಯಥಿತ ವಿಗ್ರಹ ಲೋಹೈಃ ಯಷ್ಟಿಶಿಲಾಭಿಶ್ಚ ವಜ್ರೈಃ ಪ್ರಹರಣೈಸ್ತತಃ ಜಗ್ಮುಸ್ತೆ ಸಮರೆ ವಿಷ್ಣುಂ ಗೋಪಾಲಂಚ ಮಹಾರಣೆ ಭ್ರಮಂತಂ ಚೂರ್ಣಮಾನಂತಂ ಸ್ತುತಿಂ ದೇವಾಃ ಪ್ರಚಕ್ರಿಡೆ ಜಯದೇವ ಮಹಾಬಾಹೋ ಮಧುಕೈಟಭನಾಶನ ಹಿರಣ್ಯಕಶಿಪೋ ವಜ್ರಪಕ್ಷಸ್ಥಳ ವಿದಾರಣ ಉತಸ್ಥೌ ರಣಾದ್ವಿಷ್ಣುಃ ಅಮರೈಃ ಸಂಸ್ತುತಃ ಪುರಾ ಹತಂ ವಿಷ್ಣುಂ ಸಮಾಜ್ಞಾಯ ಶಂಖಂ ದದ್ಮೌ ಸದಾನವಃ ಮದಂಗಾಸ್ತು ತಥಾ ತತ್ರ ವಾದಯಂತೋ ಮಹಾಸುರಾಃ ತಾಲಸ್ವನಾಶ್ಚ ನೃತುಃ ಮಹೋತ್ಸವ ಇಮಂ ಬುಧವು ಸುಪರ್ಣಂ ವ್ಯಥಿತಂ ದೃಷ್ಟ್ವಾ ಕ್ಷತಂಚ ವಪುರಾತ್ಮನಃ ಕ್ರೋಧ ಸಂರಕ್ತನಯನೋ ವೈಕುಂಠಶ್ಚಕ್ರಮಾಗದೆ. ಇವ ಗರುಡನಿಗೆ ಹೊಡಿತಾ ಇದ್ದಾನೆ. ಹೇಗೆ ಹೊಡಿತಾ ಇದ್ದಾನೆ ಅಂತ ಹೇಳ್ತಾರೆ ಮುಂದೆ. ಗರುಡ ರಕ್ತಪಾತನಾಗಿ, ಅಂದ್ರೆ ರಕ್ತವನ್ನು ಸುರಿಸ ಬೀಳ್ತಾನೆ. ಹೇಗೆಲ್ಲ ಆಯಿತು ಅಂತ ವರ್ಣಿಸ್ತಾ ಇದ್ದಾನೆ. ಯಾವಾಗ ಈ ಕಾಲನೇಮಿ ಬಲಪ್ರಯೋಗವನ್ನು ಮೇಲೆ ಗರುಡನ ಮೇಲೆ ಮಾಡ್ತಾನೋ ಆಗ ಅವನ ಶರೀರದಲ್ಲಿ ಗಾಯಗಳು ಉಂಟಾಯಿತು. ಸುಪರ್ಣಸ್ಯ ಪತಿತ ಮೂರ್ಧ್ನಿ ತದಾಗಮತ್ ಪದಾಭು ಪಕ್ಷಿ ವ್ಯಥಿತ ವಿಗ್ರಹ. ಅಂದ್ರೆ ಅಲ್ಲಲ್ಲಿ ಅವನಿಗೆ ಗಾಯಗಳು ಉಂಟಾಯಿತು. ಗಾಯಗಳು ಉಂಟಾಗಿ ಏನು ಮಾಡ್ತಾನೆ, ತಾನು ಭೂಮಿಯಲ್ಲಿ ಬಿದ್ದು ಬಿಡ್ತಾನೆ. ಆಗ ದೈತ್ಯರು ಏನು ಮಾಡ್ತಾರೆ, ಆ ಗರುಡ ಬಿದ್ದದ್ದೇ ತಡ, ಈಗ ಇವನಿಗೆ ಹೊಡಿಯುವ ಅಂತ. ಆಗ ಹೊಡಿಲಿಕ್ಕಾಗ್ಲಿಲ್ಲ, ಏನೂ ಆಗ್ಲಿಲ್ಲ, ಈಗ ಬಿದ್ದಿದ್ದಾನಲ್ಲ ಅಂತ ಹೇಳಿ ಲೋಹಗಳಿಂದ, ಕೋಲುಗಳಿಂದ, ಬೆಟ್ಟಗಳಿಂದ ನೋಡಿ ಏನು ಸಿಕ್ಕಿತು ಅದನ್ನು ಹೋಗಿ ಬಡಿಲಿಕ್ಕೆ ಶುರು ಮಾಡಿದ್ರಂತೆ. ಇದೆಲ್ಲ ನೋಡುವಾಗ ರಾಮಾಯಣ ನೆನಪಾಗತ್ತೆ. ರಾಮಾಯಣದಲ್ಲಿ ಈ ಹನುಮಂತ ಹೋಗಿ ತಾನೇನು ಮಾಡ್ತಾನೆ, ಅಕ್ಷಕುಮಾರನನ್ನು ನಾಶ ಮಾಡಿದ. ಆ ಕಾಡಿನಲ್ಲಿ ಅಂದ್ರೆ ಅಶೋಕವನದಲ್ಲಿದ್ದಂತಹ ಎಲ್ಲ ಹಣ್ಣುಗಳನ್ನು, ಮರಗಳನ್ನು ಎಲ್ಲ ತುಂಡು ಮಾಡಿದ. ಒಂದಿಷ್ಟು ರಕ್ಕಸರು ಬಂದರು, ವನಪಾಲಕರು ಬಂದರು, ಅವರನ್ನೆಲ್ಲ ನಾಶ ಮಾಡಿದ. ಇವರಿಗೆಲ್ಲ ಉರಿಯಿತು ಪೆಟ್ಟು ತಿಂದಂತಹ ಎಲ್ಲ ರಕ್ಕಸರಿಗೆ. ಯಾವಾಗ ಇಂದ್ರಜಿತ್ತು ಬಂದು ಬಾಣಪ್ರಯೋಗ ಮಾಡ್ತಾನೆ ಬ್ರಹ್ಮಾಸ್ತ್ರವನ್ನು, ಆಗ ಸಿಕ್ಕಿದ್ದೇ ತಡ ಅಂತ ಎಲ್ಲ ಹೋಗೋದು ಬಡಿಯೋದು, ಎಲ್ಲ ಹೋಗೋದು ಇವನಿಗೆ ಇದು ಮಾಡೋದು, ಧಿಕ್ಕಾರ ಧಿಕ್ಕಾರ ಅಂತ ಕೂಗೋದು. ಯಾಕೆ? ಈಗ ಅವನನ್ನು ಕಟ್ಟಿ ಹಾಕಿದಲ್ಲ, ಈಗ ಅವನೇನು ಮಾಡೋದಿಲ್ಲ ಅಂತ. ಮೊದಲು ಏನಾದ್ರೂ ಹೇಳಿದ್ರೆ ಮತ್ತೆ ಇವ ಬಂದು ಬಡಿತಾ ಇದ್ದಾನೆ. ಈಗ ಹೇಗೂ ಸಿಕ್ಕಿ ಬಿದ್ದಿದ್ದಾನೆ. ಆದ್ರೆ ಇವ ಏನು ಮಾಡ್ತಾ ಇದ್ದಾರೆ, ಬೊಬ್ಬೆ ಹೊಡಿತಾ ಹೋಗ್ತಾ ಇದ್ದಾರಂತೆ. ನಿಜವಾಗಿ ಅಲ್ಲಿ ಏನಾಗಿತ್ತು ಕೇಳಿದ್ರೆ, ಬ್ರಹ್ಮಾಸ್ತ್ರ ಬಂದು ಹನುಮಂತನನ್ನು ಕಟ್ಲಿಕ್ಕೆ ಬರುತ್ತೆ. ಅಂದ್ರೆ ಇಂದ್ರಜಿತ್ ಪ್ರಯೋಗ ಮಾಡಿದ. ಬ್ರಹ್ಮದೇವರು ಪದವಿಗೆ ಬರುವವರು ಪ್ರಾಣದೇವರು. ಹಾಗಾಗಿ ಹನುಮಂತ ಆಲೋಚನೆ ಮಾಡ್ತಾನೆ, ನನಗೆ ಸಮಾನವಾದಂತಹ ಒಬ್ಬ ಅಸ್ತ್ರ, ಅಭಿಮಾನ್ಯವಾದಂತ ಅಸ್ತ್ರ ಬರುವಾಗ ನಾನು ಅದಕ್ಕೆ ಗೌರವ ಕೊಡದೇ ಇದ್ರೆ ಬೇರೆಯವರು ಕೊಡ್ತಾರ, ನಾವು ಗೌರವ ಕೊಡ್ಬೇಕು. ಹಾಗಾಗಿ ಏನು ಮಾಡ್ತಾನೆ ಕೇಳಿದ್ರೆ, ಸರಿ ಅಂತ ತಾನು ಕಟ್ಟಿಸಲ್ಪಡುತ್ತಾನೆ. ಅಂದ್ರೆ ಕಟ್ಟಿ ಬೀಳೋದು ಬೇರೆ, ಕಟ್ಟಿದ ಹಾಗೆ ನಾಟಕ ಮಾಡೋದು. ಬಾ ಮಾರೆ ಕಟ್ಟು ಸರಿ ಇಂತ ತಾನು ಕಟ್ಟಿಸಿಕೊಂಡಂತೆ. ಹಾಗಾಗಿ ಬ್ರಹ್ಮಾಸ್ತ್ರದ ಬಂಧನಕ್ಕೆ ಒಳಗಾಗ್ತಾನೆ ಹನುಮಂತ. ಅಷ್ಟು ಹೊತ್ತಿಗಾಗುವಾಗ ಅಲ್ಲಿದ್ದಂತ ಯಾವ ಕಪಿ ಚೇಷ್ಟೆಗಳು ಮಾಡುವವರೆಲ್ಲ ಇದ್ರಲ್ಲ, ಬೇರೆ ಬೇರೆ ಮಂಗಗಳೆಲ್ಲ ಅಲ್ಲಿದ್ದ ಹಗ್ಗಗಳೆಲ್ಲ ಹಿಡ್ಕೊಂಡು ಬಂದ್ರಂತೆ. ಯಾವುದು ಮರದ ಬಳ್ಳಿಗಳನ್ನು, ಯಾವುದು ಹಗ್ಗಗಳನ್ನು, ಹುರಿ ಹಗ್ಗ, ಇನ್ನು ಬಾಳೆನಾರಿನ ಹಗ್ಗ, ಅದೆಲ್ಲ ಇರ್ತದೆ, ಎಲ್ಲ ತಂದು ಕಟ್ಟಿದ್ರಂತೆ. ಯಾಕೆ ಕೇಳಿದ್ರೆ, ಈ ಎಲ್ಲಿ ಆದ್ರೂ ತಪ್ಪಿಸಿ ಹೋದ್ರೆ ಅಂತ. ಇವರಿಗೆ ಪೆಟ್ಟು ತಿಂದು ಸಾಕಾಗಿದೆ. ಹಾಗಾಗಿ ಏನು ಮಾಡಿದ್ದಾರೆ, ಎಲ್ಲ ಬಂದು ಕಟ್ಟಿದಾರಂತೆ. ಆಗ ಬ್ರಹ್ಮಾಸ್ತ್ರಕ್ಕೆ ನಾಚಿಕೆ ಆಯ್ತದೆ. ಅಲ್ಲ, ನಾನೇ ಇವನನ್ನು ಕಟ್ಟಿ ಬಿಟ್ಟಿದ್ದೇನೆ, ಇಷ್ಟು ಯಾರೂ ಕಟ್ಲಿಕ್ಕೆ ಆಗದವನನ್ನು ಈ ಹೋಗಿ ಯಾವುದೋ ಒಂದು ಯೋಗ್ಯತೆ ಇಲ್ಲದಂತಹ ಹಗ್ಗಗಳಿಂದೆಲ್ಲ ಕಟ್ಟುತ್ತಾ ಇದ್ರೆ ನನಗೆ ಮರ್ಯಾದೆ ಉಂಟ ಅಂತ ಕಾಣಿತಾನೆ. ಹಾಗಾಗಿ ಬ್ರಹ್ಮಾಸ್ತ್ರ ಏನ್ ಮಾಡ್ತದೆ, ಬಿಚ್ಚಿ ಹೋಗಿ ಬಿಡತ್ತೆ. ಹಾಗಾದ್ರೆ ಯಾಕೆ ಮತ್ತೆ ಹನುಮಂತ ನಾಟಕ ಮಾಡಿದ ಕಡಿದ್ರೆ, ಹನುಮಂತನಿಗೆ ಬೇಕಿತ್ತು ಏನು, ಇಡೀ ರಾವಣನ ಅಂತಃಪುರ, ರಾವಣನ
ನಗರವನ್ನು ನೋಡಬೇಕಿತ್ತು. ಯಾಕೆ ಮುಂದೆ ಯುದ್ಧಕ್ಕೆ ಬಂದಾಗ ಎಲ್ಲಿ ಏನು ಇದೆ ಅಂತ ನೋಡಿಕೊಳ್ಬೇಕು. ನೋಡಿ, ಇವತ್ತು ನಾವು ಅಜಿತ್ ದೋವಲ್ ಎನ್ನುವವರು ಪಾಕಿಸ್ತಾನಕ್ಕೆ ಹೋದ್ರು, ಅಲ್ಲೆಲ್ಲ ನೋಡಿ ಬಂದ್ರು ಅಂತ ಹೇಳ್ತೇವೆ. ಈ ಎಲ್ಲ ಕಲ್ಪನೆ ಕೊಟ್ಟದ್ದು ನಮ್ಮ ಪ್ರಾಣದೇವರು. ಇವರು ಏನು ಮಾಡ್ತಾರೆ, ಅಲ್ಲಿ ಹೋದ್ರು. ಈ ಮಂಗಗಳು, ಈ ರಕ್ಕಸರು ಏನು ಮಾಡಿದ್ದಾರೆ, ಈ ಹನುಮಂತನನ್ನು ಕಟ್ಟಿಕೊಂಡು ಮೆರವಣಿಗೆ ಮಾಡಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇವರು ಸುಮ್ಮನೆ ಕೂತಿದ್ದಾರೆ. ಹೋಗುವಾಗ ಏನೆಲ್ಲ ಬೈಬೋದು ಅದೆಲ್ಲ ಬೈತಾ ಇದ್ದಾರೆ. ಏನೆಲ್ಲ ಇವರಿಗೆ ಧಿಕ್ಕಾರಕ್ಕೆ ಹೋಗ್ಬೋದು ಅದೆಲ್ಲ ಇದು ಮಾಡ್ತಾ ಇದ್ದಾರೆ. ಆದ್ರೂ ಸುಮ್ಮನೆ ಇದ್ರು. ಯಾಕೆ ಗೊತ್ತಾ, ಇವರು ಕರ್ಕೊಂಡು ಹೋಗ್ತಾರೆ ಮೆರವಣಿಗೆ. ಬೀದಿ ಬೀದಿಯಲ್ಲಿ ಮೆರವಣಿಗೆ ಮಾಡಿದ್ದಾರೆ. ಹಾಗಾಗಿ ಬೀದಿ ಬೀದಿಗಳ ಪರಿಚಯ ಆಯ್ತು ಇವರಿಗೆ. ಓ, ಇಲ್ಲಿಂದ ಒಳಗೆ ಹೋದ್ರೆ ಇಲ್ಲಿಗೆ ಹೊರಗೆ ಬರ್ಬೋದು. ಇಲ್ಲಿಂದ ನಾಳೆ ಎಲ್ಲಿ ಆದ್ರೂ ಓಡಿಸಿಕೊಂಡು ಬರುವಾಗ ಎಲ್ಲಿಂದ ಓಡಬೇಕು, ಎಲ್ಲಿ ನೆಲಮಾಳಿಗೆ ಉಂಟು, ಎಲ್ಲಿ ಶಸ್ತ್ರಾಸ್ತ್ರಗಳನ್ನು ಇಟ್ಟಿದ್ದಾರೆ, ಎಲ್ಲಿ ಮಿಲಿಟರಿ ಫೋರ್ಸ್ ಉಂಟು, ಎಲ್ಲವೂ ಅವನಿಗೆ ಗೊತ್ತಾಯ್ತು. ಅದಕ್ಕೋಸ್ಕರ ತಾನು ಸುಮ್ಮನೆ ಕಟ್ಟಿ ಬಿದ್ದ ಹಾಗೆ ಇದ್ದುಕೊಂಡು ಹನುಮಂತ ತಾನು ಹೋದ. ಹಾಗೆ ದೊಡ್ಡ ದೊಡ್ಡ ಅಸ್ತ್ರಗಳಿಂದ ಕಟ್ಟುವಾಗ್ಲೂ ಚಿಕ್ಕ ಚಿಕ್ಕ ಅಸ್ತ್ರಗಳು ಏನ್ ಮಾಡ್ತಾರೆ ಕೇಳಿದ್ರೆ, ಇವರನ್ನು ಬಡಿಯುವ ಅಂತ ಮಾಡಿದ್ರು. ಆದ್ರೆ ಆ ಅಸ್ತ್ರಕ್ಕೆ ಮಾದ ಅವಮಾನ ಆಗಿ ಬಿಡತ್ತೆ ಅಂತ ಅಲ್ಲಿ ಕೊಡ್ತಾರೆ. ಇಲ್ಲಿ ಕೂಡ ಹೀಗೆ ಮಾಡ್ತಾರೆ. ಸಿಕ್ಕಿ ಬಿದ್ದದ್ದೇ ಗರುಡ ಅಂತ ಹೇಳಿ ಕೈಯಲ್ಲಿ ಸಿಕ್ಕಿದ್ದು ಲೋಹೈಹಿ ಯಸ್ತಿವಿಹಿ ಶಿಲಾಭಿಚ್ಚ ವಜ್ರೈಹಿ ಪ್ರಹರಣೈಸ್ತಥ ಏನೆಲ್ಲ ಉಂಟು ಅದರಿಂದ ಬಡಿಲಿಕ್ಕೆ ಶುರು ಮಾಡಿದ್ದಾರೆ. ಕೆಲವರು ಕೋಲಿನಿಂದ, ಕೆಲವರು ಬೆಟ್ಟಗಳಿಂದ, ಕೆಲವು ವಜ್ರಾಯುಧದಿಂದ. ಹೀಗೆ ಮಹಾರಣರಂಗದಲ್ಲಿದ್ದಂತ ಗರುಡ ಸಿಕ್ಕಿದ್ದೇ ತಡ ಅಂತ ಅವನಿಗೆ ಘಾಸಿ ಮಾಡ್ತಾ ಇದ್ದಾರಂತೆ. ಆಗ ಭಗವಂತನನ್ನು ಕುರಿತು ದೇವತೆಗಳು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಭ್ರಮಂತಂ ಚೂರ್ಣಮಾನಂತಂ ಸ್ತುತಿಂ ದೇವಾ ಪ್ರಚಕ್ರಿರೆ ಅಂತ ದೇವತೆಗಳೆಲ್ಲ ಸ್ತೋತ್ರ ಮಾಡ್ತಾ ಇದ್ದಾರೆ. ಮಹಾಬಾಹು, ಮಹಾವಿಷ್ಣು, ನಮ್ಮ ಗರುಡನನ್ನು ಉಳಿಸಪ್ಪ, ಎಲ್ಲ ಬಡಿತಾ ಇದ್ದಾರಪ್ಪ ಅಂತ ಹೇಳಿ. ಮಧುಕೈಢಭನಾಶನ ನಲ್ಲಿ ಹೇಳುವಾಗ, ಜಯದೇವ ಮಹಾಬಾಹು ಮಧುಕೈಢಭನಾಶನ ಹಿರಣ್ಯ ಕಶಿಪೋ ವಜ್ರ ಪಕ್ಷಸ್ಥಳ ವಿದಾರಣ. ನೀನು ಎಂತವ ಭಗವಂತ, ಮಧುಕೈಟಭರನ್ನು ನಾಶ ಮಾಡಿದವ ದೇವದೇವ, ನಿನಗೆ ಜಯ ಆಗಲಿ. ಹಿರಣ್ಯ ಕಶಪವನ್ನು ವಜ್ರ ಸದೃಶವಾದಂತವನ ವಕ್ಷಸ್ಥಳವನ್ನು ನಿನ್ನ ಉಗುರಿನಿಂದ ನೀನು ಸೀಳಿದವ, ಹಾಗಾಗಿ ನಿನಗೆ ಜಯ ಆಗಲಿ ಅಂತ ಹೇಳಿ ದೇವತೆಗಳ ಸ್ತೋತ್ರ ಮಾಡ್ತಾ ಇದ್ದಾರೆ. ಅದರಿಂದಾಗಿ ಆ ಸ್ತುತಿಗೆ ಯುದ್ಧ ಭೂಮಿಯಿಂದ ಗರುಡ ಮತ್ತೆ ಎದ್ದು ನಿಲ್ತಾನೆ. ಹತಂ ವಿಷ್ಣುಂ ಸಮಾಜ್ಞಾಯ ಶಂಖಂ ದದ್ಮೌ ಸದಾ ನಮಃ. ಆದ್ರೆ ಇಷ್ಟೊತ್ತಿಗೆ ಏನು ಕೇಳಿದ್ರೆ, ಗರುಡ ಬಿದ್ದಿದ್ದಾನೆ, ಗರುಡನಿಗೆ ಬಿಟ್ಟುಕೊಟ್ಟಿದ್ದಾರೆ. ಇವರೆಲ್ಲ ಏನ ಆಲೋಚನೆ ಮಾಡಿದ್ರು ಕೇಳಿದ್ರೆ, ಓ ವಿಷ್ಣು ಸತ್ತ, ಗರುಡ ಸತ್ತ, ವಿಷ್ಣು ಸತ್ತ ಅಂತ ಹೇಳಿ ಆಲೋಚನೆ ಮಾಡಿ ಏನು ಮಾಡಿದ್ರೆ, ಉತಸ್ಥವು ರಣಾದ್ ವಿಷ್ಣು ಅಮರೈ ಸಂಸುತಾಪುರ ಹತಂ ವಿಷ್ಣು ಸಮಾಜಾಯ ಶಂಖಂ ದದ್ಮೌ ಸದಾ ನಮಃ. ಇವರು ಇವ ವಿಷ್ಣು ಸತ್ತಿದ್ದಾನೆ ಅಂತ ಶಂಖ ಊತಾ ಇದ್ದಾರಂತೆ, ಜಯಘೋಷ. ಸತ್ತ ಸತ್ತ, ನಮ್ಮ ನಾಯಕ ಸತ್ತ, ನಾಯಕ ಸತ್ತ ಅಂತ. ಆದ್ರೆ ಇವರೆಲ್ಲ ದೇವತೆಗಳ ಸ್ತೋತ್ರದಿಂದ ಆತ ಭೂಮಿಯಿಂದ ಎದ್ದು ನಿಂತಿದ್ದಾನೆ, ಗರುಡಗಮನನಾದ ಭಗವಂತ. ಹಾಗಾಗಿ ದೇವತೆಗಳ ಸ್ತುತಿಯಿಂದ ಎದ್ದು ನಿಂತಿದ್ದಾನೆ. ದೈತ್ಯರೆಲ್ಲರೂ ತಮ್ಮ ಅವಯವಗಳಿಂದೆಲ್ಲ ಕುಟ್ಲಿಕ್ಕೆ ಆರಂಭ ಮಾಡಿದರಂತೆ. ಕೈಯಿಂದ, ಕಾಲಿಂದ, ಇಷ್ಟವರೆಗೆ ಆಯುಧ ಇತ್ತು. ಈಗ ಏನು ಸಿಕ್ಕುದು ಅದರದ ಕುಟ್ಲಿಕ್ಕೆ ಶುರು ಮಾಡಿದರಂತೆ. ನರ್ತನ ಮಾಡ್ಲಿಕ್ಕೆ ಆರಂಭ ಮಾಡಿದ್ರು. ಯಾಕೆ, ವಿಷ್ಣು ಸತ್ತ ಅಂತ ಹೇಳಿ ತಾಳ ತಟ್ಟಿದ್ದು ದೊಡ್ಡ ಉತ್ಸವವನ್ನೇ ಮಾಡಿದ್ರು. ಹತಂ ವಿಷ್ಣು ತಮಾಜ್ಞಾಯ ಶಂಖಂ ದದ್ಮೌ ಸದಾ ನಮಃ ಮದಂಗಾಸ್ತ್ರ ತತ್ತತಾ ತತ್ರ ವಾದಯಂತೋ ಮಹಾಸುರ. ಏನೆಲ್ಲ ಸಿಕ್ಕಿದ ಅದರಲ್ಲೇ ಬಡಿಲಿಕ್ಕೆ ಶುರು ಮಾಡಿದ್ರು ಖುಷಿಯಲ್ಲಿ. ಯಾವುದರೆಲ್ಲ ತಾಲ ಸ್ವನಾಶ್ಚಂದನೃತವು ಮಹೋತ್ಸವ ಇಮಾಂ ಬುದ್ಧವು. ಒಳ್ಳೆ ಉತ್ಸವ ಬಂದಾಗೆ ಅಂತ. ಕೆಲವರಿಗೆ ಬಡಿಲಿಕ್ಕೆ ಅದು ಇದು ಬೇಕು ಅಂತಿಲ್ಲ, ಚಪ್ಪಾಳೆಯೇ ಬೇಕಾಗಿಲ್ಲ. ಟೇಬಲ್ ಇದ್ರೆ ಅದಕ್ಕೂ ಬಡಿಯುವುದೇ, ಬಡ 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 ಅಂತ ಒಟ್ಟು ಶಬ್ದ ಮಾಡಬೇಕು. ಹಾಗೆ ಇವ ದೈತ್ಯರೆಲ್ಲ ಅಂತ ಶಬ್ದವನ್ನು ಮಾಡಿ ದೊಡ್ಡ ಉತ್ಸವದಾಗೆ ಆಚರಣೆಯನ್ನು ಮಾಡ್ತಾ ಇದ್ದಾರೆ. ಈಗ ವೈಕುಂಠ ನಾಮಕನಾದ ಶ್ರೀಹರಿಗೆ ಸಿಟ್ಟು ಬಂತು. ನನ್ನ ವಾಹನಕ್ಕೆ ಪೆಟ್ಟು ಕೊಟ್ಟು ನಾನು ಸತ್ತೆ ಅಂತ ಹೇಳಿಕೊಂಡು ಹೀಗೆಲ್ಲ ಕುಣಿದಾಡ್ತಾ ಇದ್ದಾರಲ್ಲ ಅಂತ ಹೇಳಿ ಗರುಡನನ್ನು ನೋಡಿದ್ರೆ ಅವನು ನೆತ್ತರಿನಿಂದ ತನ್ನ ಸುರಿಸ್ತಾ ಇದ್ದಾನೆ. ಶರೀರ ವ್ಯಥೆಗೊಂಡಿದೆ. ಹಾಗಾಗಿ ಕಾಲನೇಮಿಯ ವಧೆಗೋಸ್ಕರ ತನ್ನ ಚಕ್ರವನ್ನು ಕೈಗೆ ಹಿಡ್ಕೊಂಡಿದ್ದಾನಂತೆ ಮಹಾವಿಷ್ಣು. ವ್ಯವರ್ಧತ ಚ ಬೇಗೇನ ಸುಪರ್ಣೇನ ಸಮಂ ಪ್ರಭು ಭುಜಾಶ್ಚಾಸ್ಯ ವ್ಯವರ್ಧಂತ ಪ್ರಾಪ್ನುವಂತೋ ದಿಶೋ ದಶ. ತಾನು ವಿಷ್ಣು ಏನು ಮಾಡಿದ್ದಾನೆ ಕೇಳಿದ್ರೆ, ತನ್ನ 10 ದಿಕ್ಕುಗಳನ್ನು ಕೂಡ ವ್ಯಾಪಿಸಿ ನಿಂತಿದ್ದಾನೆ. ಸುಪರ್ಣನಿಗೆ ಬಲವನ್ನು ತುಂಬಿದ್ದಾನೆ, ಯಾವ ಗರುಡನಿಗೆ. ಮತ್ತೆ ಬಲವನ್ನು ತುಂಬಿಸಿ ಮತ್ತೆ ಅವನು ಚುರುಕಾಗಿ ಎದ್ದು ನಿಲ್ಲುವ ಹಾಗೆ ಮಾಡಿದ್ದಾನೆ. ಬೇಗೇನ ಸುಪರ್ಣೇನ ಸಮಂ ಪ್ರಭು. ಇಷ್ಟೊತ್ತಿಗೆ ಪೆಟ್ಟು ತಿಂದು ರಕ್ತ ಸುರಿತಾ ಇತ್ತಲ್ಲ, ವಿಷ್ಣು ತಾನು ಅನುಗ್ರಹ ಮಾಡಿದ್ದೆ ತಡ ಮತ್ತೆ ಬಲವನ್ನು ತುಂಬಿಸಿಕೊಂಡು ಎದ್ದು ನಿಂತಿದ್ದಾನೆ. ವಿಷ್ಣು ಕೂಡ ತಾನು ವ್ಯಾಪಿಸಿಕೊಂಡು 10 ದಿಕ್ಕುಗಳಿಗೆ ಕೂಡ ವ್ಯಾಪಿಸಿ ನಿಂತಿದ್ದಾನೆ. ಸದಿಶ ಪ್ರದಿಶಶ್ಚೈವ ಕಂಭುವಂ ಜನ್ಮಪೂರಯನ್ ಬವೃಥೇ ಸ ಪುನರ್ಲೋಕಾನ್ ಕ್ರಾಂತು ಕಾಮ ಇವೌಜಸ. ಅವನ ಬಾಹುಗಳು 10 ದಿಕ್ಕುಗಳನ್ನು ಕೂಡ ತುಂಬಿದ್ದಾವೆ ಅಂತೆ ಮಹಾವಿಷ್ಣುವಿದ್ದು. ಯಾವುದು ಆಕಾಶ ಮತ್ತೆ ಭೂಮಿಯಲ್ಲಿಯೂ ಕೂಡ ವ್ಯಾಪಿಸಿದೆ ಅಂತ ಹೇಳ್ತಾರೆ. ಹೀಗಾಗಿ ಅಷ್ಟು ಮಾತ್ರ ಅಲ್ಲ, ಪುನರ್ಲೋಕಾನ್ ಕ್ರಾಂತು ಕಾಮ ಇವೌಜಸ. ಇವನ ಕಾಂತಿಯಿಂದ, ಬೆಳಕಿನಿಂದಲೂ ಕೂಡ
ತಾನೆಲ್ಲ ಕಡೆಯಲ್ಲಿ ತಾನು ವ್ಯಾಪಿಸಿಕೊಂಡಿದ್ದಾನೆ. ತಂ ಜಯಾಯ ಸುರೇಂದ್ರಾಣಾಂ ವರ್ಧಮಾನಂ ನಭಸ್ಥಳೇ ಋಷಯ ಸಹ ಗಂಧರ್ವೈ ತುಷ್ಟುವರ್ ಮಧುಸೂದನಂ. ದೇವತೆಗಳೆಲ್ಲ ಮೇಲೆ ಬಂದು ನಿಂತಿದ್ದಾರೆ, ಆಕಾಶದಲ್ಲಿ ನೋಡ್ತಾ ಇದ್ದಾರೆ. ಆಕಾಶದೆತ್ತರಕ್ಕೆ ಬೆಳೆದು ನಿಂತವನನ್ನು ನೋಡ್ತಾ ಇದ್ದಾರೆ. ಯಾರನ್ನು? ಮಹಾವಿಷ್ಣು. ಅವನಿಗೋಸ್ಕರ ಹೇಳ್ತಾರೆ ಇಲ್ಲಿ ಶಬ್ದ ಮಧುಸೂದನಂ. ಅಂದ್ರೆ ಮಧುಕೈಟಬರನ್ನೇ ಬಿಡದವ, ಮಧು ಎನ್ನುವಂತ ದೈತ್ಯನನ್ನೇ ನಾಶ ಮಾಡಿದವ. ಇನ್ನು ಈ ಕಾಲನೇಮಿ ಯಾಕೆ? ಹಾಗಾಗಿ ಕಾಲನೇಮಿಯ ವಧೆಗೋಸ್ಕರ ಈ ಮಧುಸೂದನ ಆಕಾಶದೆತ್ತರಕ್ಕೆ ಬೆಳೆದು ನಿಂತಿದ್ದಾನೆ. ಅಲ್ಲಿ ಋಷಿಗಳು, ಗಂಧರ್ವರು, ದೇವತೆಗಳೆಲ್ಲ ಸ್ತೋತ್ರ ಮಾಡ್ತಾ ಇದ್ದಾರೆ ಮಹಾವಿಷ್ಣುವನ್ನು. ಏನು ಸ್ತೋತ್ರ ಮಾಡ್ತಾರೆ? ನಮೋಸ್ತು ದೇವದೇವೇಶ ಶಂಖಚಕ್ರ ಗದಾಧರ ವಿಷ್ಣು ಕೃಷ್ಣ ಹೃಷಿಕೇಶ ಜಹಿ ದೈತ್ಯಂ ಮಹಾಬಲಂ ನಮಸ್ತುಭ್ಯಂ ವಿರೂಪಾಕ್ಷ ಶಂಕರಾಯ ಜಗತ್ಪತೆ ಪಾಹಿನ ಸಕಲಾನ್ ಅಸ್ಮಾನ್ ಜಹಿ ದೈತ್ಯಂ ಮಹಾಬಲಂ. ರಕ್ಕಸರನ್ನು ವಧೆ ಮಾಡುವಂತ ಅದರದ್ದು ತಾತ್ಪರ್ಯ. ಹೇಗೆ? ನೀನು ದೇವದೇವನಾಗಿದ್ದಿ, ಯಾವೆಲ್ಲ ನಾವು ದೇವತೆಗಳು ಅಂತ ಇದ್ದೇವೆ, ನಮಗೆಲ್ಲ ಒಡೆಯನಾದವ ನೀನು. ಆದ್ದರಿಂದ ನಿನಗೆ ನಮಸ್ಕಾರ. ನೀನು ವಿಷ್ಣು, ಎಲ್ಲ ಕಡೆ ವ್ಯಾಪ್ತನಾದವ. ನೀನು ಕೃಷ್ಣ, ಎಲ್ಲರನ್ನು ಆಕರ್ಷಿಸುವವ. ನೀನು ಹೃಷಿಕೇಶ, ಎಲ್ಲ ಇಂದ್ರಿಯಗಳಿಗೂ ಕೂಡ ನಿಯಾಮಕನಾದವಂತವನು. ಮಹಾಬಲಿಷ್ಠನಾದ ನೀನು ಕಾಲನೇಮಿ ಎನ್ನುವ ದೈತ್ಯನನ್ನು ನೀನು ವಧೆ ಮಾಡು. ನಮಸ್ತುಭ್ಯಂ ವಿರೂಪಾಕ್ಷ. ನೋಡಿ, ಇವನನ್ನು ಹೇಳ್ತಾ ಇದ್ದಾರೆ ಮಹಾವಿಷ್ಣುವನ್ನು, ನೀನು ವಿರೂಪಾಕ್ಷ ಅಂತ. ನಮಗೆಲ್ಲ ವಿರೂಪಾಕ್ಷ ಹೇಳಿದರೆ ರುದ್ರದೇವರು ಮಾತ್ರ ನೆನಪಾಗುವಂತ. ಆದರೆ ಮಹಾವಿಷ್ಣುವಿಗೆ ಈ ಹೆಸರನ್ನು ಹೇಳಿ ಶಂಕರಾಯ ಜಗತ್ಪತೆ, ನೀನು ಶಂಕರ. ಲೋಕಕ್ಕೆ ಶಂ ಕರೋತೀತಿ ಶಂಕರ, ಮಂಗಳವನ್ನು ಉಂಟು ಮಾಡುವವ. ರುದ್ರದೇವರ ಒಳಗೆ ನಿಂತು ನಮಗೆ ಮಂಗಳವನ್ನು ಉಂಟು ಮಾಡಿದ್ದರಿಂದ ಇವ ಶಿವ ಹೌದು. ಶಿವಸ್ಥಾಣುರ್ಭೂತಾಧರ್ ನಿಧಿರವ್ಯೇನೂ ಹೌದು. ಲೋಕಕ್ಕೆ ಶಂಕರ ಮಂಗಳವನ್ನು ಉಂಟು ಮಾಡಿದ್ದರಿಂದ ನೀನು ಶಂಕರ ಆಗು. ಅಂದ್ರೇನು? ಲೋಕಕ್ಕೆ ಒಳ್ಳೆಯದನ್ನು ಮಾಡು ಅಂತ ಹೇಳಿ ನಮ್ಮಲ್ಲೆಲ್ಲರನ್ನು ರಕ್ಷಿಸು. ಮಹಾಬಲಿಷ್ಠನಾದಂಥ ಕಾಲನೇಮಿಯನ್ನು ವಧೆ ಮಾಡು ಅಂತ ಸ್ತೋತ್ರ ಮಾಡ್ತಾರೆ. ಸದ್ಯಾಂ ಕಿರೀಟೇನ ಲಿಖನ್, ಇದು ವಿಷ್ಣುವಿನ ಜೊತೆಗೆ ಬಂದದ್ರಿಂದ ಇದೆಲ್ಲ ಶಬ್ದಗಳು ವಿಷ್ಣುವಿಗೆ ಅಂತ ಹೇಳೋದ್ರಲ್ಲಿ ಸಂಶಯ ಇಲ್ಲ. ಇಲ್ಲ ಅಂತ ಕೇಳಿದ್ರೆ ಇದು ಒಂದೇ ಶ್ಲೋಕವನ್ನು ಹೇಳಿ ಕೇಳಿದ್ರೆ ಇದು ಶಿವನನ್ನು ಸ್ತೋತ್ರ ಮಾಡ್ತದೆ ಅಂತ ಹೇಳ್ತಾರೆ. ಆದ್ರೆ ಎಲ್ಲವೂ ಕೂಡ ಸರ್ವೇ ಶಬ್ದಾಹ ನಾದಾಹ ಘೋಷಾಹ ಎಲ್ಲವೂ ಕೂಡ ಭಗವಂತನನ್ನೇ ಹೇಳುದು. ಭಗವಂತನ ಈ ಹೆಸರನ್ನು ಬೇರೆಯವರು ಇಟ್ಟುಕೊಂಡಿದ್ದಾರೆ ಅಷ್ಟೇ. ಸದ್ಯಾಂ ಕಿರೀಟೇನ ಲಿಖನ್ ಸಾಭ್ರಮಂಬರಮಂಬರೈ ಪದ್ಭ್ಯಾಂ ಆಚ್ಛಾದ್ಯ ವಸುಧಾಂ ದಿಶಂ ಪ್ರಚ್ಛಾದ್ಯ ಬಾಹುಭಿಹಿ. ತನ್ನ ಕಿರೀಟ ಭಗವಂತನದ್ದು ಎಲ್ಲಿ ಉಂಟು ಅಂತ ಹೇಳಿದ್ರೆ ಆಕಾಶವನ್ನು ಮುಟ್ತಾ ಇದೆ ಅಂತೆ. ಅದಕ್ಕೋಸ್ಕರ ಸ್ತೋತ್ರ ಮಾಡಿ ಹೇಳ್ತಾ ಇದ್ದಾರೆ, ನಿನ್ನ ಕಿರೀಟ ವ್ಯೋಪವ್ಯಾಪಿಯಾಗಿದೆ. ನಿನ್ನ ಬಟ್ಟೆ ಉಂಟಲ್ಲ, ಅದು ಯಾವುದು ಕೇಳಿದ್ರೆ ಮೋಡಗಳು, ಅಷ್ಟು ಎತ್ತರಕ್ಕೆ ನೀನಿದ್ದೆ. ನಿನ್ನ ಪಾದುಗಳು ಉಂಟಲ್ಲ, ಅದು ಇಡೀ ಭೂಮಿಯನ್ನು, ವಸುಂಧರೆಯನ್ನು ಆಚ್ಛಾದಿಸಿದೆ, ವ್ಯಾಪಿಸಿದೆ. ನಿನ್ನ ಬಾಹುಗಳಿಂದ ದಿಕ್ಕುಗಳನ್ನು ಕೂಡ ನೀನು ಮುಚ್ಚಿದ್ದೀಯಪ್ಪ. ಹಾಗಾದರೆ ವಾಮನಾವತಾರದಲ್ಲಿ ಮಾತ್ರ ಈ ವಿರಾಟ್ ರೂಪದ ಭಗವಂತನ ಚಿಂತನೆ ಅಲ್ಲ, ಬೇರೆ ರೀತಿಯಲ್ಲಿಯೂ ಕೂಡ ಈ ರೀತಿಯಾದ ವಿರಾಟ್ ರೂಪಗಳಿದ್ದಾವೆ. ಅದನ್ನು ಚಿಂತನೆಯನ್ನು ಇವರು ಮಾಡ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ. ಸಸೌರ್ಯ ಕರತಲ್ಯಾಭ್ಯಾಂ ಸಹಸ್ರಾರ ಮರೀಕ್ಷಯಂ ದೀಪ್ತಾಗ್ನಿ ಸದೃಶಂ ಘೋರಂ ದರ್ಶನೀಯಂ ಸುದರ್ಶನಂ. ಸೂರ್ಯನ ಕಿರಣಿಗಳಿಗೆ ಸದೃಶವಾದಂತಹ ಕಿರಣ ಯಾವುದಕ್ಕೆ? ನಿನ್ನ ಸುದರ್ಶನ ಚಕ್ರಕ್ಕೆ. ಸಹಸ್ರಾರ, ಸಾವಿರಾರು ಅದಕ್ಕೆ ಅರಗಳು, ಸ್ಪೋಕ್ಸ್ಗಳು ಇರುವಂತದ್ದು ಸುದರ್ಶನ ಚಕ್ರಕ್ಕೆ. ಹಾಗಾಗಿ ಅಂತಹ ಅರಗಳಿಂದ ಕೂಡಿದ ಸುದರ್ಶನವನ್ನು ನೀನು ಧಾರಣೆ ಮಾಡಿದವ. ಎಷ್ಟು ಕೇಳಿದ್ರೆ ಹೊಳೆಯುವ ಬೆಂಕಿಗೆ ಸದೃಶವಾದಂತ ನೋಡ್ಲಿಕ್ಕೆ ಸಾಧ್ಯವಿಲ್ಲ. ನೋಡಿ, ದೀಪ್ತಾಗ್ನಿ ಸದೃಶಂ ಘೋರಂ ದರ್ಶನೀಯಂ ಸುದರ್ಶನಂ. ನೋಡ್ಲಿಕ್ಕೆ ಬಹಳ ಚಂದ ಅಂತೆ. ನಮಗೆ ಒಂದು ಸುದರ್ಶನ ಚಕ್ರ ಅಂತ ಪಟಾಕಿ ಬಿಟ್ರೇನೆ ನೋಡ್ಲಿಕ್ಕೆ ಚಂದ ಆಗತ್ತೆ. ಅದಕ್ಕೆ ಉತ್ಸವಾದಿಗಳಲ್ಲಿ ನೋಡ್ತೇನೆ. ಇನ್ನು ಒರಿಜಿನಲ್ ಸುದರ್ಶನ ಬಂದ್ರೆ ಹೇಗಿರ್ಬೋದು? ಅದು ಹೇಗೆ ರೊಟೇಟ್ ಆಗುವಾಗ ಬೆಂಕಿಯನ್ನು ಉಗಳತ ದೀಪ್ತಾಗ್ನಿ ಆಗಿರ್ತದೆ. ಅದಕ್ಕೆ ಹೇಳ್ತಾರೆ ದರ್ಶನೀಯಂ ಸುದರ್ಶನಂ. ನೋಡ್ಲಿಕ್ಕೆ ಯೋಗ್ಯವಾದಂತಹ ಸುದರ್ಶನನೇ ಅದು. ಆಯುಧ ಅಲ್ಲ, ಆಯುಧಧಾರಿಯಾದ ಭಗವಂತ ಎಷ್ಟು ಚಂದ ಆಗಿರ್ಬೋದು. ಹಾಗಾಗಿ ಸುದರ್ಶನ ಅಂತ ಹೇಳಿದ್ರೆ ಆಯುಧ ಎನ್ನುವ ಅರ್ಥ ಒಂದಾದ್ರೆ, ಸುದರ್ಶನ ಅಂದ್ರೆ ಭಗವಂತನೇ ಒಳ್ಳೆಯ ದರ್ಶನವನ್ನು ಕೊಡುವವ. ಹಾಗಾಗಿ ನರಸಿಂಹನಿಗೆ ಸುದರ್ಶನ ಅಂತ ಇದೆ. ಹಾಗಾಗಿ ಸುದರ್ಶನ ಹೋಮ ಅಂತ ಹೇಳಿದ್ರೆ ನೀವೆಲ್ಲ ಅಘೋರ ಸುದರ್ಶನ ಅಂತ ಹೇಳಿದ್ರೆ ಕೇವಲ ಚಕ್ರದ ಹೋಮ ಅಂತ ತಿಳ್ಕೊಳ್ಬೇಡಿ. ಚಕ್ರವನ್ನು ಧರಿಸಿದಂತಹ ಭಗವಂತ ನರಸಿಂಹನ, ಅದಕ್ಕೆ ನರಸಿಂಹ ಸುದರ್ಶನ ಅಂತಲೇ ಕರೆಯುವಂಥದ್ದು. ಹಾಗಾಗಿ ನರಸಿಂಹ ದೇವರ ಚಿಂತನೆ ಬರಬೇಕು. ಹಾಗಾಗಿ ಅಂತಹ ದೀಪ್ತವಾದಂತಹ ಸಾವಿರ ಕಿರಣಗಳನ್ನು ಹೊರಸೂಸುವ ಚಕ್ರವನ್ನು ಧಾರಣೆ ಮಾಡಿದವ ನರಸಿಂಹ ಅಂತ ಸ್ತೋತ್ರ ಮಾಡ್ತಾ ಇದ್ದಾರೆ. ಸುವರ್ಣ ನೇಮಿ ಪರ್ಯಂತಂ ವಜ್ರನಾಭಂ ಭಯಾವಹಂ ಮೇಧೋಸ್ಥಿ ಮಜ್ಜಾ ರುಧಿರೈ ಸಿಕ್ತಂ ದಾನವ ಸಂಭ್ರಮೈ.
ಬಂಗಾರದ ನೇಮಿಯಿಂದ ಕೂಡಿದ್ದು. ಅದರದ್ದು ಮಧ್ಯದಲ್ಲಿ ಒಂದು ಬರುತ್ತೆ ಕೋಲು. ಅದು ಹೇಗೆ ಕೇಳಿದ್ರೆ ಬಂಗಾರದ ನೇಮಿ ಅಂತ ಹೇಳ್ತಾ ಇದ್ದಾರೆ. ಅದರದ್ದು ನಾಭಿ ಮಧ್ಯದಲ್ಲಿ ರೌಂಡ್ ಉಂಟು ಚಕ್ರದ್ದು, ಅದು ವಜ್ರದ ನಾಭಿಯಿಂದ ಕೂಡಿದ್ದು. ವಜ್ರನಾಭಂ ಭಯಾವಹಂ, ಅದು ಶತ್ರುಗಳ ಹೃದಯದಲ್ಲಿ ಭಯವನ್ನು ಉಂಟು ಮಾಡುವಂಥದ್ದು ಅಸ್ತ್ರ. ಇನ್ನು ದಾನವರ ಸಂಹಾರದಿಂದ ಉಂಟಾದ ಅದಕ್ಕೆಲ್ಲ ಅಂಟಿಕೊಂಡಿದೆ ಅಂತೆ. ಅಭಿಷೇಕ ಅದಕ್ಕೆ ಯಾವುದು? ಈ ಸುದರ್ಶನಕ್ಕೆ. ಅಯ್ಯೋ ಪಂಚಾಮೃತ ಅಲ್ಲರಿ, ಹಾಲು ಮೊಸರು ಬೆಣ್ಣೆಯಿಂದ ಅಭಿಷೇಕ ಅಲ್ಲ ಈ ಸುದರ್ಶನಕ್ಕೆ. ಮತ್ತೆ ಮೇಧೋ ಅಸ್ಥಿ ಮಜ್ಜಾರುದಿರೈಹಿ, ಯಾವ ಅಸುರರ ಮೇಧಸ್ಸೇ ಇದಕ್ಕೆ ಅಭಿಷೇಕ. ಇನ್ನು ಮೂಳೆ, ಮಜ್ಜ, ರಕ್ತ ಇವುಗಳಿಂದೆಲ್ಲ ಅಭಿಷೇಕ ಮಾಡ್ತಾರಂತೆ. ಅಂದ್ರೆ ಯಾವಾಗ್ಲೂ ಇದು ಹಾಗೆ ಉಪಯೋಗ ಆಗ್ತಾ ಇರ್ತಂದ. ಯಾವಾಗ್ಲೂ ಕೂಡ ಅದು ಆಕ್ಟಿವ್ ಆಗಿರುವಂತ ಅಸ್ತ್ರ ಅಂತ ತೋರಿಸಿಕೊಡ್ತಾ ಇದ್ದಾರೆ. ಅದ್ವಿತೀಯಂ ಪ್ರಹಾರೇಶು ಕ್ಷುರಪರ್ಯಂತ ಮಂಡಲಂ ಸಹಸ್ರಮಾಲಾ ವಿತತಂ ಕಾಮಕಂ ಕಾಮರೂಪಿಣಂ ಸ್ವಯಂ ಸ್ವಯಂಭುವ ದೃಪ್ತ್ಯಂ ದೃಷ್ಟಂ ನಿತ್ಯಮಾಹಪದರ್ಪಿತಂ. ಹೊಡೆಯುವ ಆಯುಧಗಳಲ್ಲಿ ಇದಕ್ಕೆ ಸಮಾನನಾದಂತ ಆಯುಧ ಇನ್ನೊಂದಿಲ್ಲ. ಅಂದ್ರೆ ಸುದರ್ಶನಕ್ಕೆ ಸದೃಶವಾದ ಆಯುಧ ಯಾವುದೂ ಇಲ್ಲ ಅಂತ ಹೇಳ್ತಾರೆ. ಇದು ವರ್ತುಲಾಕಾರವಾಗಿದೆ, ರೌಂಡ್ ಆಗಿದೆ. ಅದು ಹೇಗೆ ಉಂಟು? ಚೂಪಾಗಿ ಇದೆ ಅಂತ ಹೇಳ್ತಾರೆ. ಸಾವಿರಾರು ಮಾಲೆಯಿಂದ ವ್ಯಾಪ್ತವಾದದ್ದು. ಹಾಗಾಗಿ ಇಚ್ಛಾರೂಪವಾಗಿ ಸಂಚರಿಸುವ ಸಾಮರ್ಥ್ಯವೂ ಉಂಟು. ಯಾಕೆ ನಮಗೆ ಅಂಬರೀಷನ ಚರಿತ್ರೆಯಲ್ಲಿ ಗೊತ್ತಾಗತ್ತೆ. ದುರ್ವಾಸನ ಮೇಲೆ ಪ್ರಯೋಗ ಹೋಯಿತು. ಪ್ರಯೋಗ ಆದ್ರೆ ಎಲ್ಲೆಲ್ಲಿ ಹೋಗ್ತಾರೋ ಅಲ್ಲಿಗೆಲ್ಲ ಸುದರ್ಶನ ಚಕ್ರ ಹೋಗಿದೆ. ನಾವೆಲ್ಲ ಬಿಟ್ರೆ ಒಂದು ಹೊತ್ತು ಅಲ್ಲಿವರೆಗೆ ಹೋಗುತ್ತೆ, ಮತ್ತೆ ವಾಪಸ್ ರಿಬೌಂಡ್ ಆಗತ್ತೆ ಅಥವಾ ಅಲ್ಲೇ ಬೀಳತ್ತೆ. ಇದು ಹಾಗಲ್ಲ, ಇಚ್ಛಾರೂಪದಿಂದ ಎಲ್ಲ ಕಡೆ ಸಂಚರಿಸಲು ಸಮರ್ಥವಾದದ್ದು ಈ ಸುದರ್ಶನ ಅಂತ ಹೇಳ್ತಾ ಇದ್ದಾರೆ. ಇನ್ನು ನೋಡಿ, ಈ ಸುದರ್ಶನ ಚಕ್ರದ ಕಲ್ಪನೆಯಿಂದಲೇ ಇವತ್ತು ಎಲ್ಲ ಕೆಲಸಕ್ಕೆ ಉಪಯೋಗ ಮಾಡುವುದು. ನಾವೀಗ ಸ್ಟೀಲ್ ರಾಡ್ ಇರ್ಲಿ, ಕಬ್ಬಿಣದ ರಾಡ್ ಇರ್ಲಿ, ಎಲ್ಲ ಕಟ್ಟು ಮಾಡ್ಲಿಕ್ಕೆ ಅಂಥದ್ದೇ ರೌಂಡ್ ಚಕ್ರಗಳೇ ಬರುತ್ತೆ. ಅದು ತಿರುಗಿ ತಿರುಗಿ ಹೋದಾಗ ಎಂಥದ್ದನ್ನು ತುಂಡರಿಸತ್ತೆ. ಕಲ್ಲನ್ನು ತುಂಡು ಮಾಡ್ಲಿಕ್ಕೂ ಅಂಥದ್ದೇ ರೌಂಡ್ ಶೇಪ್ ಇದ್ದೇ ಇರುತ್ತೆ. ಹಾಗಾಗಿ ಸುದರ್ಶನನ ಮಹತ್ವ, ಆ ಕಲ್ಪನೆ ಹೇಗಿದೆ ಅಂತ ಆಲೋಚನೆ ಮಾಡಿ ಹೇಳ್ತಾರೆ. ಇಚ್ಛಾರೂಪದಿಂದ ಎಲ್ಲ ಕಡೆ ಸಂಚರಿಸಲಿಕ್ಕೆ ಸಮರ್ಥವಾದದ್ದು. ನಿತ್ಯವೂ ಯುದ್ಧ ಮಾಡಿದ್ರು ಕೂಡ ಇದು ದಣಿಯೋದಿಲ್ಲ ಈ ಅಸ್ತ್ರ. ಬೇರೆದ್ದೆಲ್ಲ ಏನಾಗತ್ತೆ ಕೇಳಿದ್ರೆ ಅದು ಬಡ್ಡಾಗತ್ತೆ, ಅದರದ್ದು ಶಾರ್ಪ್ನೆಸ್ ಹೋಗತ್ತೆ. ಬಟ್ ಇದರದ್ದು ಹಾಗಲ್ಲ. ಈ ದರ್ಪವನ್ನು ನಾಶ ಮಾಡ್ಲಿಕ್ಕೆ, ರೈತರ ದರ್ಪವನ್ನು ನಾಶ ಮಾಡ್ಲಿಕ್ಕೆ ಸ್ವಯಂ ಚತುರ್ಮುಖನೇ ಇದನ್ನು ನೋಡಿಕೊಳ್ತಾ ಇದ್ದಾನೆ. ನಿತ್ಯಂ ಆಮಹದರ್ಪಿತಂ ಸ್ವಯಂಭುವಾ ದೃಷ್ಟಂ. ಚತುರ್ಮುಖ ಬ್ರಹ್ಮ ಇದನ್ನು ದರ್ಶನ ಮಾಡಿದ್ದಾನೆ ಈ ಸುದರ್ಶನನನ್ನು ಅಂತ ಹೇಳ್ತಾ ಇದ್ದಾರೆ. ಕ್ಷೇಪಣಾದ್ಯಸ್ಯ ಮುಖ್ಯಂತಿ ಲೋಕಾಸಸ್ಥಾಣು ಜಂಗಮಾ ಕ್ರವ್ಯಾದಾನಿ ಚ ಭೂತಾನಿ ತೃಪ್ತಿಮ್ಯಾಂತಿ ಮಹಾಹವೇ. ಈ ಸುದರ್ಶನ ಚಕ್ರವನ್ನು ವರ್ಣನೆ ಮಾಡಿ ಹೇಳ್ತಾ ಇದ್ದಾರೆ. ಸ್ಥಾವರ ಜಂಗಮಾತ್ಮಕವಾದ ಈ ಸಮಸ್ತ ಜಗತ್ತು ಕೂಡ ಚಕ್ರವನ್ನು ಯಾರಾದ್ರೂ ಬಿಟ್ರೆ ಇಡೀ ಸಮಸ್ತ ಜಗತ್ತು ಮೋಹಕ್ಕೊಳಗಾಗತ್ತೆ. ಅಂದ್ರೆ ಈ ಅಸ್ತ್ರ ಬಂತು ಅಂತ ಹೇಳಿದ್ರೇನೆ ಜನರು ಕೂಡ ಭಯಭೀತರಾಗ್ತಾ ಇದ್ರು. ಮಾಂಸವನ್ನು ತಿನ್ನುವಂತಹ ಯಾವ ಭೂತಗಳಿದ್ದಾವೆ, ದೈತ್ಯರಿದ್ದಾರೆ, ಅವರೆಲ್ಲರೂ ಕೂಡ ಹತರಾಗಿರ್ತಾ ಇದ್ರು ಈ ಚಕ್ರದಿಂದಾಗಿ. ಅಷ್ಟು ಮಾತ್ರ ಅಲ್ಲ, ರಣರಂಗದಲ್ಲಿ ಬಂದು ಹತರಾದವರನ್ನು ತಿನ್ಲಿಕ್ಕೋಸ್ಕರ ದೈತ್ಯರು ಬರ್ತಾ ಇದ್ರು ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಅವರಿಗೆಲ್ಲ ಆಹಾರವನ್ನು ತೊಡಗಿಸಿಕೊಟ್ಟದ್ದು ಈ ಸುದರ್ಶನ. ತಂ ಅಪ್ರತಿಕರ್ಮಾಣಂ ಸಮಾನಂ ಸೂರ್ಯವರ್ಚಸ ಚಕ್ರಮುದ್ಯಮ್ಯ ಸಮರೇ ಕ್ರೋಧ ದೀಪ್ತೋ ಮಹಾಧರ. ಇದಕ್ಕೆ ಸಮಾನವಾದಂತ ಆಯುಧ ಇಷ್ಟರವರೆಗೆ ನಾವು ನೋಡ್ಲಿಲ್ಲ ಅಂತ ಹೇಳಿ ದೇವತೆಗಳು ಸ್ತೋತ್ರ ಮಾಡಿ ಸುದರ್ಶನನ್ನು ಹೇಳ್ತಾ ಇದ್ದಾರೆ. ಸೂರ್ಯಕಾಂತಿಯಂತೆ ನೀನು ಬೆಳಗುವ ಈ ಚಕ್ರ. ಹಾಗಾಗಿ ಶತ್ರುಗಳ ಸಮರದಲ್ಲಿ ಇದನ್ನು ಬೆಳಗಿಸಿ ಅದನ್ನು ಬಿಟ್ಟು ಗದಾಧರನಾದಂತಹ ಭಗವಂತ ತಾನು ಚಕ್ರವನ್ನು ಪ್ರಯೋಗ ಮಾಡ್ತಾ ಇದ್ದಾನೆ. ಅಂತಹ ಪ್ರಯೋಗದಿಂದ ಕಾಲನೇಮಿಯ ಸ್ಥಿತಿ ಏನಾಯಿತು ಎನ್ನುವಂಥದ್ದನ್ನು ಮತ್ತೆ ನಾಳೆ ಸೇರುವಾಗ ಚಿಂತನೆ ಮಾಡುವಂತ ಹೇಳ್ತಾ ಇವತ್ತಿನ ಪ್ರವಚನ ಮಂಗಳಗೊಳಿಸ್ತೇನೆ. ಶ್ರೀ ಕೃಷ್ಣಾರ್ಪಣಮಸ್ತು. ಕಾಯೇನ ವಾಚಾ ಮನಸೇಂದ್ರಿಯೇರ್ವ ಬುದ್ಧ್ಯಾತ್ಮನಾ ಮಾನುಸೃತ ಸ್ವಭಾವಂ ಕರೋಮಿ ಯದ್ಯ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು. ಕಮಲಾನಾಥೋ ವಾಸುದೇವಃ ಸನಾತನಃ ವಸುದೇವಾತ್ಮಜಃ ಪುಣ್ಯೋ ಲೀಲಾಮಾನುಷ ವಿಗ್ರಹಃ ಶ್ರೀವತ್ಸಕೌಸ್ತುಭಧರೋ ಯಶೋದಾವತ್ಸಲೋ ಹರಿಃ ಚತುರ್ಭುಜಾತ್ತಚಕ್ರಾದಿಗದಾ ಶಂಖಾದ್ಯುದಾಯುಧಃ ದೇವಕೀ ನಂದನ ಶ್ರೇಷೋ ನಂದಗೋಪಪ್ರಿಯಾತ್ಮಜಃ ಯಮುನಾ ವೇಗಸಂಹಾರಿ ಬಲಭದ್ರಪ್ರಿಯಾನುಜಃ पूतना जीविताहारी शकटासुरभञ्जनः नन्दव्रज जनानन्दी सच्चिदानन्दविग्रहः नवनीतविलिप्ताङ्गो नवनीतनटो नघः नवनीतनवाहारो